ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಸೃಷ್ಯಂಬ ಪ್ರಾರ್ಥನೆ ಗೀತೆಯನ್ನು ಪ್ರಸ್ತುತಪಡಿಸಲು ಆಗಮಿಸುತ್ತಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದ ವಿದ್ಯಾರ್ಥಿನಿಯರು. ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ವಿಶ್ವನಾಥ್ ಪಲ್ಲೇದ್ ಅವರೇ, ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಸೋಮನಾಥ್, ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಗಳಾದ ಡಾಕ್ಟರ್ ಕಾಂಬ್ಳೆ ಅವರೇ, ಬಿಜಾಪುರ ಜಿಲ್ಲೆಯ ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ, ವಿವಿಧ ವಿಭಾಗದಿಂದ ಆಗಮಿಸಿರುವ ಪ್ರಾಧ್ಯಾಪಕರಿದ್ದಾರೆ, ವಿಭಾಗದ ಸಿಬ್ಬಂದಿಗಳು, ನಮ್ಮ ಹಳೆಯ ವಿದ್ಯಾರ್ಥಿನಿಯರ ಸಂಘ ಹಾಗೂ ಸಮಾಜ ಕಾರ್ಯ ವಿಭಾಗದ ವತಿಯಿಂದ ಇಂದು ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಈಗ ಪುಟ್ಟ ಸ್ವಾಗತದೊಂದಿಗೆ ಇಂದು ವಿಶೇಷ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಪಲ್ಲೇದ್ ಅವರ ಕುರಿತು ಅವರ ಕಿರುಪರಿಚಯವನ್ನು ಮಾಡಿಕೊಂಡಿದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ವಿಶ್ವನಾಥ್ ಪಲ್ಲೇದ್ ಅವರು ಕಿರುಪರಿಚಯ ಮಾಡಲು ತುಂಬ ಹೆಮ್ಮೆ ಎನಿಸಿದೆ. ಅವರ ವೃತ್ತಿ ಜೀವನದ ಮೈಲುಗಳನ್ನೆಲ್ಲ ನೋಡುವ ಅವರು ಸಮಾಜಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಿಂದ ಪಡೆದಿದ್ದಾರೆ. ಸುಮಾರು 30 ವರ್ಷಕ್ಕೂ ಹೆಚ್ಚಿನ ತಮ್ಮ ಸೇವಾವಧಿಯಲ್ಲಿ ಅಭಿವೃದ್ಧಿಪರ ಚಟುವಟಿಕೆಗಳಾದ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್, ಸೋಷಿಯಲ್ ರಿಸರ್ಚ್, ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಟೀಚಿಂಗ್ ಹಾಗೂ ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಂತ ಸೂಕ್ಷ್ಮ ಹಾಗೂ ಕ್ಲಿಷ್ಟಕರ ಚಟುವಟಿಕೆಗಳಿಂದ ಅವರ ವೃತ್ತಿ ಜೀವನ ತುಂಬ ಅನುಭವದಿಂದ ಸಮೃದ್ಧವಾಗಿದೆ. ಸದ್ಯ ಡಾಕ್ಟರ್ ವಿಶ್ವನಾಥ್ ಪಲ್ಲೇದ್ ಅವರು ರೀಜನಲ್ ಹೆಡ್ ಸೌತ್ ಇಂಡಿಯಾ CSR ಎಂದು ಜಿಂದಾಲ್ ಸ್ಟೀಲ್ ಲಿಮಿಟೆಡ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ವಿಶಿಷ್ಟ ಯೋಜನಾ ಚಾತುರ್ಯದಿಂದ ಪ್ರಾಜೆಕ್ಟ್ ಪ್ಲಾನಿಂಗ್, ಪ್ರಾಜೆಕ್ಟ್ ಎಸ್ಟಿಮೇಷನ್, ಎಕ್ಸಿಕ್ಯೂಷನ್, ಇಂಪ್ಲಿಮೆಂಟೇಷನ್, ಇವ್ಯಾಲ್ಯುಯೇಷನ್, ಇಂಪ್ಯಾಕ್ಟ್ ಅನಾಲಿಸಿಸ್, ರಿಸೋರ್ಸ್ ಪ್ಲಾನಿಂಗ್ ಅಂತಹ ಚಟುವಟಿಕೆಗಳಲ್ಲಿ ತಮ್ಮದೇ ಛಾಪು ಮೂಡಿಸುತ್ತಾರೆ. ಇದಲ್ಲದೆ ದೇಶದ ಅಭಿವೃದ್ಧಿಗೆ ಬೆನ್ನೆಲುಬಾಗಿರುವ ಮಹಿಳಾ ಸಬಲೀಕರಣ, ಕೃಷಿ ಸುಧಾರಣೆ ಹಾಗೂ ಸಮುದಾಯ ಅಭಿವೃದ್ಧಿಗೆ ಸಹ ಒತ್ತು ಕೊಟ್ಟಿದ್ದಾರೆ. ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಅನೇಕ ಸಂಘ ಸಂಸ್ಥೆ, ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ಹಾಗೂ ವಿಶ್ವವಿದ್ಯಾಲಯಗಳ ಅಭಿವೃದ್ಧಿಗೆ ಕೈಗೊಳಿಸಿದ್ದಾರೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಕೆಲವನ್ನು ಇಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಳುವುದು. 2019ರಲ್ಲಿ ನ್ಯಾಷನಲ್ ಅವಾರ್ಡ್ ಫಾರ್ CSR ಬೈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಮಾಲ್ನ್ಯೂಟ್ರಿಷನ್ ಅಂಡ್ ಸ್ಕಿಲ್ ಟ್ರೈನಿಂಗ್ ಪ್ರಶಸ್ತಿಯನ್ನು, 2018ರಲ್ಲಿ ಇಂಟರ್ನ್ಯಾಷನಲ್ CSR ಲೀಡರ್ಶಿಪ್ ಅವಾರ್ಡ್ ಬ್ಯಾಂಕಾಕ್ ನೀಡಲಾಗಿದೆ. 2017ರಲ್ಲಿ ಇಂಡಿಯಾ CSR ಪ್ರಾಜೆಕ್ಟ್ ಅನ್ನು ದೆಹಲಿಯಲ್ಲಿ ನೀಡಲಾಗಿದೆ. 2013ರಲ್ಲಿ ಗ್ಲೋಬಲ್ ಚಾಯ್ಸ್ ಪೀಪಲ್ ಚಾಯ್ಸ್ ನ್ಯೂಯಾರ್ಕ್ನಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. 2012ರಲ್ಲಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಅನೇಕ ದೇಶಗಳ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಸೆಸ್ಮೆಂಟ್ಗಳಿಗಾಗಿ ಭೇಟಿ ನೀಡಿ ಜಿಂದಾಲ್ ಸ್ಟೀಲ್ ಲಿಮಿಟೆಡ್ಗೆ ಸೇರುವುದಕ್ಕಿಂತ ಮುಂಚೆ ಪ್ರಖ್ಯಾತರಾದ ಪ್ರೊಫೆಸರ್ MS ಸ್ವಾಮಿನಾಥನ್, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅವರ ಮಾರ್ಗದರ್ಶನದಲ್ಲಿ ಸೀನಿಯರ್ ಸೈಂಟಿಸ್ಟ್ ಹಾಗೂ ನ್ಯಾಷನಲ್ ಕೋಆರ್ಡಿನೇಟರ್ ಆಗಿ ಪರಿಸರ ತಂತ್ರಜ್ಞಾನ, ಸಮುದಾಯ ಬ್ಯಾಂಕಿಂಗ್, ಕೃಷಿ ಬಿಕ್ಕಟ್ಟಿನಂತಹ ವಿಭಿನ್ನ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಾಗೂ ಪರಿಣಿತರಾಗಿದ್ದಾರೆ. ಮತ್ತು ಸೀನಿಯರ್ ಸೈಂಟಿಸ್ಟ್ ಆಗಿ ಜೆಮ್ಶೆಡ್ಡಿ ಟಾಟಾ ನ್ಯಾಷನಲ್ ವರ್ಚುವಲ್ ಅಕಾಡೆಮಿ ಫಾರ್ ರೂರಲ್ ಪ್ರಾಸ್ಪೆರಿಟಿಯಲ್ಲಿ ಸಹ ಸೇವೆ ಸಲ್ಲಿಸಿದ್ದಾರೆ. ವೃತ್ತಿ ಜೀವನವನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ RBI ಸ್ಪಾನ್ಸರ್ಡ್ ಪುಣೆಯಲ್ಲಿ ಪ್ರಾರಂಭಿಸಿ ವೃತ್ತಿ ಜೀವನದಿಂದ ಉತ್ತುಂಗಕ್ಕೇರಿದ ಇವರು ನಿಜಕ್ಕೂ CSR ಪ್ರಾಜೆಕ್ಟ್ ಐಕಾನ್ ಎಂದರೆ ತಪ್ಪಾಗಲಾರದು. ಇಂತಹ ಸಾಧನೆ ಮೆಟ್ಟಲಿರುವ ಡಾಕ್ಟರ್ ವಿಶ್ವನಾಥ್ ಪಲ್ಲೇದ್ ಅವರಿಗೆ ಮತ್ತೊಮ್ಮೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಹಾಗೂ ಸಮಾಜ ಕಾರ್ಯ ವಿಭಾಗದ ವತಿಯಿಂದ ಸ್ವಾಗತ ಕೋರುತ್ತಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ GV ಸೋಮನಾಥ್ ಅವರು ಗೌರವ ಸಮರ್ಪಣೆ.
ಧನ್ಯವಾದಗಳು ಸರ್. ಸರ್, ಹಳೆಯ ವಿದ್ಯಾರ್ಥಿಗಳ ಸಂಘದ ಪರವಾಗಿ ನಾನು ಮನಸಾರೆ ತಮ್ಮಲ್ಲಿ ಬೇಡಿಕೊಳ್ಳೋದೇನೆಂದರೆ, ನಮ್ಮ ವಿಭಾಗಕ್ಕೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು, ನಮ್ಮೊಂದಿಗೆ ಇರಬೇಕು ಅಂತ ಬಯಸುತ್ತಾ ನನಗೆ ಕೊಟ್ಟಿರುವ ಪರಿಚಯ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಚೇರ್ಮನ್ ಆಗಿರುವ ಡಾಕ್ಟರ್ ಜಿ ವಿ ಸೋನಾರ್ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪುಷ್ಪ ನೀಡುವುದರ ಮುಖಾಂತರ ಸ್ವಾಗತ ಕೋರಬೇಕು ಅಂತ ಕೇಳ್ಕೊತೀನಿ ಮೈತ್ರಿ ಸರ್ ಅವರು. ಅತಿಥಿಗಳ ಪರಿಚಯ ಮಾಡಿಕೊಂಡಂತಹ ಡಾಕ್ಟರ್ ವೀಣಾ ಮೇಡಮ್ ಇವರಿಗೂ ಕೂಡ ಸ್ವಾಗತ ಕೋರುತ್ತಾ ಅವರಿಗೆ ಪುಷ್ಪ ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪವಿತ್ರ ಅವರು ಬಂದು ಪುಷ್ಪ ನೀಡಬೇಕಂತ ಕೇಳ್ಕೊಳ್ತೇವೆ. ಹಾಗೆ ನಮ್ಮ ಸಮಾಜ ಕಾರ್ಯ ವಿಭಾಗದ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಕಲಾವತಿ ಮೇಡಮ್ ಇವರಿಗೂ ಸಹ ಸ್ವಾಗತ ಕೋರುತ್ತಾ ಪುಷ್ಪ ನೀಡುವುದರ ಮುಖಾಂತರ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ವಿಭಾಗದ ಅತಿಥಿ ಉಪನ್ಯಾಸಕರಾಗಿರುವಂತಹ ಮೈತ್ರಿ ಸರ್ ಅವರನ್ನು ಹಾಗೂ ಯೋಗಾನಂದ್ ಸರ್ ಅವರನ್ನು ಕೂಡ ಪುಷ್ಪ ನೀಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ಈಗ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ತಿಳಿಸಲು ಬರಮಾಡಿಕೊಳ್ಳೋಣ ನಮ್ಮೆಲ್ಲರ ಹೆಮ್ಮೆಯ ಹಾಗೂ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಜಿ ವಿ ಸೋನಾರ್ ಸರ್ ಅವರನ್ನ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮೇಳವ ವಿಶ್ವವಿದ್ಯಾನಿಲಯ ವಿಜಯಪುರ ಸಮಾಜ ಕಾರ್ಯ ಅಧ್ಯಯನ ವಿಭಾಗ ಹಾಗೂ ನಮ್ಮ ವಿಭಾಗದ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಹಯೋಗದಲ್ಲಿ ಇವತ್ತು ನಾವು ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವ ನಮ್ಮ ಸಮಾಜ ವಿಜ್ಞಾನ ನಿಕಾಯದ ಡೀನರಾದ ಪ್ರೊಫೆಸರ್ ಡಿ.ಎಂ. ಮದ್ರಿ ಸರ್ ಅವರೇ, ಪ್ರತಿಷ್ಠಿತ ಜಿಂದಾಲ್ ಫೌಂಡೇಶನ್ನ CSRನ ಸೌತ್ ಇಂಡಿಯಾದ ಪ್ರಾದೇಶಿಕ ಮುಖ್ಯಸ್ಥರಾದಂಥ ಡಾಕ್ಟರ್ ವಿಶ್ವನಾಥ್ ಪಲ್ಲೆ ಸರ್ ಅವರು ನಮ್ಮೊಂದಿಗೆ ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ವಿಶ್ವನಾಥ್ ಪಲ್ಲೆ ಸರ್ ಅವರೇ, ನಮ್ಮ ವಿಭಾಗದ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ವೀಣಾ ಯರಗೋಳ್ ಮೇಡಮ್ ಅವರೇ, ಸಹೋದ್ಯೋಗಿಗಳಾದ ಡಾಕ್ಟರ್ ಕಲಾವತಿ ಕಾಂಬ್ಳೆ ಅವರೇ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಹಳೆ ವಿದ್ಯಾರ್ಥಿನಿ ಸಂಘದೆಲ್ಲ ಪದಾಧಿಕಾರಿಗಳೇ, ನಮ್ಮ ವಿಭಾಗದ ಎಲ್ಲ ಶಿಕ್ಷಕೇತರ ಸಿಬ್ಬಂದಿಯವರೇ, ಸಂಶೋಧನಾ ವಿದ್ಯಾರ್ಥಿನಿಯರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿರುವಂತಹ ನಮ್ಮ ವಿಭಾಗದ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿನ ವಿವಿಧ ಮಹಾವಿದ್ಯಾಲಯ ಮತ್ತು ಸ್ನಾತಕೋತ್ತರ ಕೇಂದ್ರಗಳ ಸಮಾಜ ಕಾರ್ಯದ ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ಮಾರ್ಚ್ 15ನೇ ತಾರೀಕಿನಂದು ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ವರ್ಷ ಮಾರ್ಚ್ ಮೊದಲ ಮತ್ತು 2ನೇ ವಾರದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮೇಳ ದಿನಾಚರಣೆಯ ಸಂಭ್ರಮ ಇರುವುದಕ್ಕಾಗಿ ನಾವು ಇದನ್ನು ಸ್ವಲ್ಪ ತಡವಾಗಿ ಆಚರಿಸ್ತಾ ಇದ್ದೇವೆ. ಈ ವಿಶ್ವ ಸಮಾಜ ಕಾರ್ಯ ದಿನ ಏನಿದೆ, ಅಭಿವೃದ್ಧಿ ಕ್ಷೇತ್ರದಲ್ಲಿ ವೃತ್ತಿಪರ ಸಮಾಜ ಕಾರ್ಯಕರ್ತರ ಪಾತ್ರ ಮತ್ತು ಕೊಡುಗೆಗಳನ್ನು ನೆನಪಿಸುವ, ಗುರುತಿಸುವ ಮತ್ತು ಗೌರವಿಸುವ ದಿನ ಇದಾಗಿದೆ. ವಿಶ್ವ ಸಂಸ್ಥೆಯ ಸಮಗ್ರ ಅಭಿವೃದ್ಧಿ ಗುರಿಗಳನ್ನು ಸಾಕಾರಗೊಳಿಸಲಿಕ್ಕೆ
ಅಭಿವೃದ್ಧಿ ಕ್ಷೇತ್ರದಲ್ಲಿ ಬಹಳ ಮಹತ್ತರವಾದಂಥ ಪಾತ್ರ ವಹಿಸುವಂಥವರು ಸಮಾಜ ಕಾರ್ಯ ವೃತ್ತಿಪರರು. ಸಮಾಜ ಕಾರ್ಯ ವೃತ್ತಿಪರ ಸಮಾಜ ಕಾರ್ಯಕರ್ತರು ನಮ್ಮ ಸಮಾಜ ಕಾರ್ಯದ ಜ್ಞಾನ ಮತ್ತು ವಿಧಾನಗಳನ್ನು, ತಂತ್ರ ಕೌಶಲ್ಯಗಳನ್ನು ಬಳಸಿಕೊಂಡು ಸಮಾಜದಲ್ಲಿ ಅಪೇಕ್ಷಿತ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನಿಸುವಂಥದ್ದು. ಮತ್ತು ಈ ವರ್ಷದ ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯ ಘೋಷವಾಕ್ಯ ಏನಿದೆ, ಯಾರನ್ನು ಹಿಂಬಿಡದೆ ಅಭಿವೃದ್ಧಿಯ ಒಂದು ಇದರಲ್ಲಿ ಸಾಗುವಂಥದ್ದು ಮತ್ತು ಪರಿಸರದ ಸವಾಲುಗಳನ್ನು ಒಳಗೊಂಡಂತೆ. ಅದಕ್ಕಾಗಿಯೇ ನಾವು ಸಿಂಬಾಲಿಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಬರಮಾಡಿಕೊಳ್ಬೇಕಾದಾಗ ಸಸಿಗಳನ್ನು ಇಡ್ತಾ ಇರುವಂಥದ್ದು. ಸೊ ಇದನ್ನು ನಾವು ಪರಿಸರ ಇವತ್ತು ಜಾಗತಿಕ ತಾಪಮಾನ ಏನಿದೆ, ಗ್ಲೋಬಲ್ ವಾರ್ಮಿಂಗ್ ಏನಿದೆ, ಕ್ಲೈಮೇಟ್ ಚೇಂಜ್ ಇಶ್ಯೂಸ್ ಏನಿದೆ, ನಾವು ಎಚ್ಚೆತ್ತುಕೊಂಡಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಮಾನವ ಜೀವಿಗೆ ಖಂಡಿತವಾಗಿ ಉಳಿಗಾಲವಿಲ್ಲ. ಆ ಕಾರಣಕ್ಕಾಗಿ ನಾವು ಎಚ್ಚೆತ್ತುಕೊಳ್ಬೇಕು, ಪರಿಸರವನ್ನು ರಕ್ಷಣೆ ಮಾಡಲೇಬೇಕು. ಅಂದಾಗ ಮಾತ್ರ ಈ ಜಾಗತಿಕ ತಾಪಮಾನದ ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಮತ್ತು ಕ್ಲೈಮೇಟ್ ಚೇಂಜ್ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯ. ಅದು ಸಮಾಜ ಕಾರ್ಯಕರ್ತರ, ಸಮಾಜ ಕಾರ್ಯ ವೃತ್ತಿಪರರ ಒಂದು ಆದ್ಯತೆಯೂ ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಂಬಾಲಿಕ್ಕಾಗಿ ನಾವು ಸಸ್ಯಗಳನ್ನು ಪ್ರೀತಿಯಿಂದ, ಗೌರವದಿಂದ ಅತಿಥಿಗಳಿಗೆ ನೀಡುವಂಥದ್ದು. ಇವತ್ತಿನ ಒಂದು ಸಂದರ್ಭ ಒಂಥರ ಬಹಳ ವಿಭಿನ್ನವಾದ ಮತ್ತು ವಿಚಿತ್ರವಾದ ಸನ್ನಿವೇಶದಲ್ಲಿ ನಾವಿದ್ದೇವೆ. ಒಂದು ಕಡೆಗೆ ಕೋವಿಡ್-19 ಪ್ಯಾಂಡಮಿಕ್ 2-3 ಅಲೆಗಳ ಹೊಡೆತದಿಂದ ಇಡೀ ಪ್ರಪಂಚ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇನ್ನೊಂದು ಕಡೆಗೆ ಜಾಗತಿಕ ಮಟ್ಟದಲ್ಲಿ ನೋಡೋದಾದರೆ ಉಕ್ರೇನ್ ಮತ್ತು ರಷ್ಯಾ 2 ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ. ಸಾಕಷ್ಟು ಅಹಿಂಸೆ ಮತ್ತು ಅಶಾಂತಿಯನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಭಾರತದ ಸನ್ನಿವೇಶದಲ್ಲಿ ನೋಡೋದಾದರೆ ಇತ್ತೀಚಿನ ದಿನಗಳಲ್ಲಿ ಆದಂತಹ ಒಂದು ಡೆವಲಪ್ಮೆಂಟ್ಸ್ ಏನಿದೆ, ವಿಶೇಷವಾಗಿ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಭಾರತ ದೇಶ ಕೋಮು ಸಹಿಷ್ಣುತೆಗೆ ಗುರುತಿಸಿಕೊಂಡಿರುವಂಥ ದೇಶ, ಆತ್ಮೀಯತೆಗೆ ಗುರುತಿಸಿಕೊಂಡಿರುವಂಥ ದೇಶ, ಶಾಂತಿಗೆ ಗುರುತಿಸಿಕೊಂಡಿರುವಂಥ ದೇಶ, ಕಲ್ಯಾಣಕ್ಕಾಗಿ ಸೇವೆಗಾಗಿ ಗುರುತಿಸಿಕೊಂಡಿರುವಂಥ ದೇಶ ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ 2 ಕೋಮಿನ ಮಧ್ಯೆ ವೈಮನಸ್ಸು ಸಂಘರ್ಷ ಏರ್ಪಡುವಂಥ ಸಂದರ್ಭದಲ್ಲಿದೆ. ಸೊ ಇಂತಹ ಸಂದರ್ಭದಲ್ಲಿ ಸಮಾಜ ಕಾರ್ಯಕರ್ತರಿಗೆ ಸಾಕಷ್ಟು ಸವಾಲಾತ್ಮಕವಾದಂಥ ಸನ್ನಿವೇಶಗಳು, ಸಂಕೀರ್ಣವಾದಂಥ ಸಾಮಾಜಿಕ ಸಮಸ್ಯೆಗಳು ಎದುರಾಗ್ತಾ ಇರೋದನ್ನು ನಾವು ಗಮನಿಸಬೇಕು. ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಸಂಶೋಧನಾತ್ಮಕವಾಗಿ, ವೈಜ್ಞಾನಿಕವಾಗಿ ಮತ್ತು ಸಮಯ, ಸಂದರ್ಭ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮ ಇಂಟರ್ವೆನ್ಷನ್ಸ್, ಕಾರ್ಯಕ್ರಮಗಳನ್ನು, ಮಧ್ಯಸ್ಥಿಕೆಗಳನ್ನು ಮಾಡುವಂಥ ಅಗತ್ಯ ಇದೆ. ಅದರ ಮೂಲಕ ಸಮಾಜ ಕಾರ್ಯ ಒಂದು ಮಹತ್ತರವಾದ ವೃತ್ತಿ ಅಂತೇಳಿ ಗುರುತಿಸಿಕೊಳ್ಳುವಂಥ ಅಗತ್ಯನೂ ಕೂಡ ಭಾರತದ ಮಟ್ಟದಲ್ಲೂ ಮತ್ತು ಜಾಗತಿಕ ಮಟ್ಟದಲ್ಲೂ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ದಿನಾಚರಣೆಯನ್ನು ನಾವು ಆಯೋಜನೆ ಮಾಡಬೇಕಾದಾಗ ವಿಭಾಗೀಯ ಪರಿಷತ್ತಿನಲ್ಲಿ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಂಘದ ಜೊತೆ ಚರ್ಚೆ ಮಾಡಿದಾಗ ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯನ್ನು ಹೇಗೆ ನಾವು ಸ್ವಲ್ಪ ವಿಭಿನ್ನವಾಗಿ, ವಿಶಿಷ್ಟವಾಗಿ ಆಚರಿಸಬಹುದು ಅಂತ ಚರ್ಚೆಗೆ ಬಂದಾಗ 2 ದೃಷ್ಟಿಕೋನದಲ್ಲಿ ನಾವು ಇದನ್ನು ಆಚರಿಸಿದರೆ ಹೆಚ್ಚು ಸೂಕ್ತ ಅನ್ನೋ ಒಂದು ಸಲಹೆಗಳು ಬಂದಿತ್ತು. ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಮುಂದೆ ಸಮಾಜ ಕಾರ್ಯ ವೃತ್ತಿಪರರಾಗಬೇಕಾದಂಥವರು, ಸಮಾಜದಲ್ಲಿ ಅಗತ್ಯವಾದಂಥ ಬದಲಾವಣೆಯನ್ನು ತರಲಿಕ್ಕೆ, ಅಪೇಕ್ಷಿತ ಬದಲಾವಣೆ ತರಲಿಕ್ಕೆ ನಾಯಕತ್ವವನ್ನು ವಹಿಸುವಂಥದ್ದು. ಅದಕ್ಕೆ ನಾವು ಸಮಾಜ ಕಾರ್ಯಕರ್ತರಿಗೆ ಬದಲಾವಣೆಯ ಪ್ರವರ್ತಕರು ಎಂದು ಕೂಡ ಹೇಳ್ತೇವೆ. ಸೊ ಆ ಬದಲಾವಣೆ ಪ್ರವರ್ತಕರಿಗೆ ಇಂಥ ಒಂದು ಸಂದಿಗ್ಧ, ಸಂಕೀರ್ಣ, ಸಮಸ್ಯಾತ್ಮಕ ಸನ್ನಿವೇಶದಲ್ಲಿ ಎದುರಾಗುವಂಥ ಸವಾಲುಗಳಿದೆ. ಅದು ಸೂಕ್ಷ್ಮ ಮಟ್ಟದ ಸವಾಲಾಗ್ಬೋದು, ಅಥವಾ ಗುಂಪಿನ ಮಟ್ಟದ, ಅಥವಾ ಸಮುದಾಯದ ಮಟ್ಟದ, ಅಥವಾ ರಾಷ್ಟ್ರ ಮಟ್ಟದ ಸವಾಲುಗಳಾಗ್ಬೋದು. ಅವುಗಳನ್ನು ಎದುರಿಸಲಿಕ್ಕೆ ಸಾಕಷ್ಟು ಒಂದು ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಜ್ಞಾನ ಮತ್ತು ಕೌಶಲ್ಯಗಳು ಬೇಕು ಅನ್ನೋದನ್ನು ಮನಗಂಡು ಕೆಲವೊಂದು ಕೌಶಲ್ಯ ಆಧಾರಿತ ಸ್ಪರ್ಧೆಗಳನ್ನು ಆಯೋಜನೆ ಮಾಡೋಣ. ಅದರ ಮೂಲಕ
ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೆ ಒಂದು ಅವರ ಕೌಶಲ್ಯಗಳನ್ನು ಗುರುತಿಸುವ ಪ್ರದರ್ಶಿಸುವ ಒಂದು ವೇದಿಕೆಯನ್ನು ಕಲ್ಪಿಸಿದಂತಾಗುತ್ತೆ ಅಂತ ಹೇಳಿ ನಾವು ಕಳೆದ ವಾರ 25ನೇ ತಾರೀಕು ಜಿಲ್ಲಾ ಮಟ್ಟದ ಕೌಶಲ್ಯಾಧಾರಿತ ಕಾಂಪಿಟೇಷನ್ ಸ್ಪರ್ಧೆಗಳನ್ನು ಸಮಾಜ ಕಾರ್ಯ ವಿದ್ಯಾರ್ಥಿಗಳಿಗೋಸ್ಕರ ಆಯೋಜನೆ ಮಾಡಿದ್ದೀವಿ. ಈ ಒಂದು ಸ್ಪರ್ಧೆಗಳಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಭಾಗವಹಿಸಿದರು. ಅದರಲ್ಲಿ ನಾವು ಆಯ್ಕೆ ಮಾಡಿದಂಥ ಕೌಶಲ್ಯಾಧಾರಿತ ಸ್ಪರ್ಧೆಗಳು ಯಾವುದಂದ್ರೆ, ಒಂದು ಒರಿಟರಿ ಸ್ಕಿಲ್, ಸಮಾಜ ಕಾರ್ಯಕರ್ತರಿಗೆ ಮಾತನಾಡುವ ಕೌಶಲ್ಯ ಬಹಳ ಮುಖ್ಯ. ಜನಗಳಿಗೆ ಕನ್ವಿನ್ಸ್ ಮಾಡುವಂಥ, ಕಮ್ಯುನಿಕೇಟ್ ಮಾಡುವಂಥ, ಅವರ ಸಮಸ್ಯೆಗಳನ್ನು ಮನಗಾಣು ಮಾಡುವಂಥ, ಜಾಗೃತಿ ಮೂಡಿಸುವಂಥ ಕೌಶಲ್ಯ ಬಹಳ ಮುಖ್ಯ. ಅದನ್ನು ಕುರಿತು ನಾವು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಆಮೇಲೆ ಸಮುದಾಯದ ಮಟ್ಟದಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾದಾಗ ಜನಗಳನ್ನು ಕೂಡಿ ಹಾಕಲಿಕ್ಕೆ ಅವೇರ್ನೆಸ್ ಸಾಂಗ್ಸ್ ಬಹಳ ಮುಖ್ಯ. ಸಾಮಾಜಿಕ ಅರಿವು ಮತ್ತು ಸಾಮಾಜಿಕ ಜಾಗೃತಿ ಮೂಡಿಸುವಂಥ ಹಾಡುಗಳ ಒಂದು ಸ್ಪರ್ಧೆಯನ್ನು ಕೂಡ ನಾವು 25ನೇ ತಾರೀಕು ಹಮ್ಮಿಕೊಂಡಿದ್ವಿ. ಅದರ ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಸೊ ಸಮಾಜ ಕಾರ್ಯಕರ್ತರು ಸಮಾಜದಲ್ಲಿ ಕಾರ್ಯ ನಿರ್ವಹಿಸಬೇಕಾದಾಗ, ಅದು ಸರ್ಕಾರದಲ್ಲಾಗ್ಬೋದು, ಸರ್ಕಾರೇತರ ಸಂಸ್ಥೆಗಳಲ್ಲಾಗ್ಬೋದು, ಕಾರ್ಯನಿರ್ವಹಿಸಬೇಕಾದಾಗ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾಗುತ್ತೆ. ಸೊ ಕಾರ್ಯಕ್ರಮಗಳ ಆಯೋಜನೆ ಮಾಡಬೇಕಾದ್ರೆ ಆ ಪ್ರೋಗ್ರಾಮ್ ಪ್ರೋಟೋಕಾಲ್ಸ್ ಏನಿದೆ, ಶಿಷ್ಟಾಚಾರ ಏನಿದೆ, ಆ ಶಿಷ್ಟಾಚಾರದ ಅರಿವು ಮತ್ತು ಅದನ್ನು ಅಳವಡಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಬಹಳ ಮುಖ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಪ್ರೋಗ್ರಾಮ್ ಪ್ರೋಟೋಕಾಲ್ಸ್ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಏನಿದೆ ಅವರಿಗೆ ಅಲ್ಲಿ ಇವೆಂಟ್ ಕೊಟ್ಟು 2 ನಿಮಿಷ ಟೈಮ್ನಲ್ಲಿ ಆ ಇವೆಂಟನ್ನು ಪ್ಲಾನ್ ಮಾಡಿ ಅವರು ಎಕ್ಸಿಕ್ಯೂಟ್ ಮಾಡಿ ತೋರಿಸಬೇಕು. ಆ ಥರದ ಒಂದು ಕೌಶಲ್ಯದ ಒಂದು ಸ್ಪರ್ಧೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ. ಅದರ ಜೊತೆಗೆ ಸೋಷಿಯಲ್ ವರ್ಕರ್ಸು ಸಂಶೋಧನೆ ಮಾಡಬೇಕಾದಾಗ ಮತ್ತು ಪಾಲಿಸಿ ಮೇಕಿಂಗ್ ಮತ್ತು ಇಂಟರ್ವೆನ್ಷನ್ ಮತ್ತು ಸರ್ಕಾರದ ಮಟ್ಟದಲ್ಲಿ ಅಡ್ವೊಕಸಿಯನ್ನು ಮಾಡಬೇಕಾದಾಗ ದೇ ನೀಡ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ಸೊ ಅದಕ್ಕೆ PPT ಮೇಕಿಂಗ್ ಆ್ಯಂಡ್ PPT ಪ್ರೆಸೆಂಟೇಷನ್ ಸ್ಕಿಲ್ಲನ್ನು ಕುರಿತು ಕೂಡ ನಾವು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಅದರ ಜೊತೆಗೆ ಪ್ರಚಲಿತವಾಗಿ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಏನೇನು ವಿದ್ಯಮಾನಗಳಿದೆ, ಅದು ಸುಸ್ಥಿರ ಅಭಿವೃದ್ಧಿಯ ಗುರಿಗಳಾಗ್ಬೋದು, ಅಥವಾ ಪಾರ್ಟಿಸಿಪೇಟಿವ್ ಡೆವಲಪ್ಮೆಂಟ್ ಅಪ್ರೋಚ್ ಆಗ್ಬೋದು, ಅಥವಾ ಏನು ಇವತ್ತು ಪ್ರಚಲಿತವಾಗಿ ಸಮಾಜ ಕಾರ್ಯ ಸಮಾಜ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಏನು ಪರಿಕಲ್ಪನೆಗಳು ಚರ್ಚೆಗಳಿದೆ, ಅದನ್ನು ಕುರಿತು ಕ್ವಿಜ್ ಕಾಂಪಿಟೇಷನ್ ಕೂಡ ನಾವು ಆಯೋಜನೆ ಮಾಡಿದ್ದೀವಿ. ಈ ಥರ 5 ಕೌಶಲ್ಯ ಆಧಾರಿತ ಸ್ಪರ್ಧೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿದ್ದೀವಿ. ಆ ಸ್ಪರ್ಧೆಗಳಲ್ಲಿ ವಿನ್ನರ್ಸ್ ಏನಿದ್ದಾರೆ ಅವರಿಗೆ ಇವತ್ತು ನಾವು ಈ ಒಂದು ಸಂದರ್ಭದಲ್ಲಿ ಪ್ರಶಸ್ತಿಗಳನ್ನು ನೀಡಲಿದ್ದೇವೆ. ಇದರ ಜೊತೆಗೆ ವರ್ಷದಲ್ಲಿ ಕನಿಷ್ಠ 1 ಸಲ ಆದರೂ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ವಿಭಾಗಕ್ಕೆ ಬರಬೇಕು. ಅವ್ರದ್ದು ಒಂದು ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿದೆ, ಅವರೊಂದು ಸಭೆ ಸೇರಬೇಕು ಅಂತ. ಸೊ ಅಲ್ಯುಮಿನಿ ಅಸೋಸಿಯೇಷನ್ ಒಂದು ಮೀಟಿಂಗ್ ಆಗಬೇಕು ಅನ್ನೋ ಉದ್ದೇಶದಿಂದಲೂ ಸಹ ನಾವು ಇವತ್ತು ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರ್ತಾ ಇದ್ದಾರೆ, ಇನ್ನೂ ಬರ್ತಾ ಇದ್ದಾರೆ, ಆನ್ ಸಾಕಷ್ಟು ಜನ ಇದ್ದಾರೆ. ಅವರ ಒಂದು ಸಭೆಯೂ ಕೂಡ ಇವತ್ತು ಜರುಗುತ್ತೆ. ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ವಿಭಾಗದ ಸಂಯೋಗದಲ್ಲಿ ನಾವು ಮುಂದಿನ 1 ವರ್ಷದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಅನ್ನೋದನ್ನ ಕುರಿತು ಅಜೆಂಡಾ ಇಟ್ಕೊಂಡು ಚರ್ಚೆಯನ್ನು ಸಹ ಮಾಡಲಿಕ್ಕಿದೆ. ಮುಖ್ಯವಾಗಿ ಒಂದು ವಿಭಾಗ ಬೆಳಿಬೇಕು ಅಂತಂದ್ರೆ ಹಳೆ ವಿದ್ಯಾರ್ಥಿಗಳ ಸಪೋರ್ಟ್ ಬಹಳ ಬೇಕು. ಎಸ್ಪೆಷಲಿ ಸಮಾಜ ಕಾರ್ಯ ಅನ್ನೋ ಒಂದು ವಿಷಯದಲ್ಲಂತೂ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಈ ವಿಭಾಗದಲ್ಲಿ ನಾವು ಸೈದ್ಧಾಂತಿಕ ವಿಷಯಗಳನ್ನು ಮಾತ್ರ ಪಾಠ ಮಾಡ್ತೇವೆ, ಆದರೆ ಅವರಿಗೆ ಪ್ರಾಯೋಗಿಕ ಅನುಭವ ಕೊಡೋದು ನಾವಲ್ಲ. ಪ್ರಾಯೋಗಿಕ ಅನುಭವ ಕೊಡೋದು ಬೇರೆ ಬೇರೆ ಸಂಘ ಸಂಸ್ಥೆಗಳು, ನಿಯೋಗಗಳು, ಅಲ್ಲಿ ನಮ್ಮ ಅಲ್ಯುಮಿನೀಸ್ ಇದ್ದಾರೆ. ಸೊ ಅವರ ಸಹಕಾರ, ಕ್ಷೇತ್ರ ಕಾರ್ಯ ಮತ್ತು ಪ್ರಾಯೋಗಿಕ ಅನುಭವವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡುವುದು ಬಹಳ ಮುಖ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಅಲ್ಯುಮಿನೀಸ್ ಸಹಕಾರ ನಮಗೆ ಬಹಳ ಮುಖ್ಯ ಆಗ್ತದೆ. ಮತ್ತು ನಾವು ಸುಮಾರು 30-32 ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಜೊತೆಗೆ ಒಡಂಬಡಿಕೆಯನ್ನ ಮಾಡಿಕೊಂಡಿದೆ ನಮ್ಮ ವಿಭಾಗದಿಂದ. ಅದರಲ್ಲಿ ಜಿಂದಾಲ್ ಫೌಂಡೇಶನ್ ಜೊತೆಗೂ ನಮ್ಮದು MOU ಇದೆ. ಮುಂದಿನ ದಿನಗಳಲ್ಲಿ ಜಿಂದಾಲ್ ಫೌಂಡೇಶನ್ ಸಹಕಾರದೊಂದಿಗೆ ಬೇರೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥ ಯೋಜನೆ ಸಹ ಇದೆ. ಮತ್ತು ಈ ಹಳೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ನಾವು ಸಂಶೋಧನಾತ್ಮಕ ಯೋಜನೆಗಳನ್ನು, ಚಟುವಟಿಕೆಗಳನ್ನು ಹಾಕೊಳ್ಳಿಕ್ಕೆ ಅವಕಾಶ ಇದೆ. ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಕಳೆದ ಒಂದು ತಿಂಗಳು 2 ತಿಂಗಳ ಹಿಂದೆ ಜಿಲ್ಲೆಯ ಮಟ್ಟದಲ್ಲಿ ಜಿಲ್ಲಾ ಬಾಲ ಕಾರ್ಮಿಕರ ಸಮೀಕ್ಷೆಯನ್ನು ಮಾಡಿದ್ದೇವೆ.
ಆ ಜಿಲ್ಲಾ ಬಾಲ ಕಾರ್ಮಿಕರ ಸಮೀಕ್ಷೆ ಪ್ರಾಜೆಕ್ಟ್ ನಮಗೆ ಸಿಗಲಿಕ್ಕೆ ನಮ್ಮ ವಿದ್ಯಾರ್ಥಿನಿಯೇ ಕಾರಣ. ನೀಲಮ್ಮ ಅನ್ನುವ ಹಳೆ ವಿದ್ಯಾರ್ಥಿನಿ ಕಾರ್ಮಿಕ ಇಲಾಖೆಯ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆಯಲ್ಲಿ ಅವಳು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದಾಳೆ. ಅವಳು ಡೆಪ್ಟಿ ಕಮಿಷನರ್ ಹೇಳಿದ್ರಿಂದ ಅವ್ರು ನಮ್ಮ ಡಿಪಾರ್ಟ್ಮೆಂಟ್ಗೆ ಪ್ರಾಜೆಕ್ಟ್ ಅನ್ನು ಕೊಟ್ಟರು. ಹೀಗೆ ಅಲ್ಯುಮಿನಿಯಸ್ದಿಂದ ಹಲವಾರು ರೀತಿಯಲ್ಲಿ ನಮ್ಮ ವಿಭಾಗವನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತು ಇನ್ನೂ ಎತ್ತರಕ್ಕೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಡಾಕ್ಟರ್ ವಿಶ್ವನಾಥ್ ಪಲ್ಲೇರ್ ಸರ್ ಅವರು ಅಪಾರವಾದಂಥ ಅನುಭವ, ಅವ್ರದ್ದು CSR ಅಂತೇನಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಕ್ಷೇತ್ರದಲ್ಲಿ ಅಪಾರವಾದ ಅನುಭವವನ್ನು ಹೊಂದಿದ್ದಾರೆ. ಅವರ ಒಂದು ಅನುಭವದ ಶ್ರೀಮಂತಿಕೆಯನ್ನು ನಮಗೂ ಸ್ವಲ್ಪ ಇವತ್ತು ಹಂಚಿಕೊಡಲಿದ್ದಾರೆ. ಅದರ ಮೂಲಕ ನಾವು ನೀವು ಸೇರಿದಂತೆ ಎಲ್ಲರೂ ಅದರ ಒಂದು ಫಲವನ್ನು ತೆಗೆದುಕೊಳ್ಳೋಣ. ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ಬರಬೇಕಾಗಿತ್ತು, ಅನಿರೀಕ್ಷಿತ ಕಾರಣದಿಂದಾಗಿ ಅವರು ಬರಲಿಕ್ಕಾಗಿಲ್ಲ. ಮುಂದಿನ ಅವರು ನಮಗೆ ವಿಶೇಷನ ಹೇಳಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಚೆನ್ನಾಗಿ ಮಾಡ್ರಿ ಅಂತ ವಿಶೇಷನ ಹೇಳಿದ್ದಾರೆ. ಇಷ್ಟು ಹೇಳೋದ್ರ ಮೂಲಕ ದಯವಿಟ್ಟು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮುಖ್ಯ ಘಟ್ಟ ಉದ್ಘಾಟನೆ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿಕೊಡಲು ಡಾಕ್ಟರ್ ವಿಶ್ವನಾಥ್ ಸರ್ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನರಲ್ಲಿ ವಿನಂತಿ. ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು ಕಾರ್ಯಕ್ರಮ ನಡೆಸಿಕೊಡುವುದಕ್ಕಾಗಿ. ಈಗ ಕಾರ್ಯಕ್ರಮ ಉದ್ಘಾಟಕರಾಗಿರುವಂತಹ ಡಾಕ್ಟರ್ ವಿಶ್ವನಾಥ್ ಪಲ್ಲೇರ್ ಸರ್, ರೀಜನಲ್ ಹೆಡ್ CSR ಸೌತ್, JSW ಫೌಂಡೇಶನ್ ಬಳ್ಳಾರಿ, ಇವರಿಂದ ತಮ್ಮ ಅನುಭವಗಳನ್ನು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಳ್ಬೇಕು ಅಂತ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾತಾಡೋಣ. ಇದು ಖುಷಿ ಆಗಿದೆ, ಮಹಾರಾಷ್ಟ್ರದಿಂದ ಕನ್ನಡ ಕೊಟ್ಟು ಬಂದು ನಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಸೋಷಿಯಲ್ ದಿನಕ್ಕೆ ಶುಭ ಕೋರುತ್ತೇನೆ. ಎರಡನೇದಾಗಿ ನನಗೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಆಹ್ವಾನಿಸಿ ಎರಡು ಮಾತುಗಳನ್ನು ಹಂಚ್ಕೋಬೇಕಂತ ಕೇಳಿದ್ದಕ್ಕೆ ಮೇಡಮ್ ತುಳಸಿಮಾಲಾ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಯಾಕಂದರೆ 15 ದಿವಸ ಮುಂಚೆ ನಾನು ಫೋನ್ ಮಾಡಿದ್ದೆ, 2-3 ವರ್ಷದಿಂದ ಅವ್ರು ಬೇಕಾಗಿದ್ದೇನೆ, ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೆ. ಮೂರನೇದಾಗಿ ನನ್ನ ಡಿಸ್ಟಿಕ್ ಬಿಜಾಪುರ, ಅದಕ್ಕೆ ನನ್ನ ಡಿಸ್ಟಿಕ್ಕಿಗೆ ಮನೆಗೆ ಹೋಗ್ಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಒಪ್ಪಿಕೊಂಡೆ. ಆದಮೇಲೆ ನಮ್ಮ ಸ್ನೇಹಿತರು ಸೋನಾರ್ ಸರ್ ಒಂದು 4 ಸಲ ಬೇಕಾಗಿದ್ದವ್ರಿಗೆ ಏನೋ ಒಂದು ಫ್ರೆಂಡ್ಶಿಪ್. ಸೊ ಟುಡೇ ಐ ಮೆಟ್ ಒನ್ ಮೋರ್ ಫ್ರೆಂಡ್ ಮೇಡಮ್. ಸೊ ಇನ್ ದಿಸ್ ಪ್ರೊಫೆಷನ್ ಐ ಹ್ಯಾವ್ ಮೇಡ್ ಮೋರ್ ದೆನ್ 1000 ಫ್ರೆಂಡ್ಸ್. ಸೊ ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ ಆ್ಯಂಡ್ ಇನ್ವೈಟಿಂಗ್. ಸೊ ಇವತ್ತು ನನಗೆ ಆವಾಗ ಬೇಸಿಕಲಿ ಸೋಷಿಯಾಲಜಿಸ್ಟ್, ಇದನ್ನು 32 ವರ್ಷದಿಂದ ನಾನು ಡೆವಲಪ್ಮೆಂಟ್ ಬಿಸ್ನೆಸ್ನಲ್ಲೇ ನನ್ನನ್ನು ನಾನು ತರಬೇಕು. ಪ್ರತಿಯೊಂದು ಸಾಮಾಜಿಕ ಸಮಸ್ಯೆಗಳನ್ನು ನಾನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ಬರುವಂಥ ಗ್ಯಾಪ್ಸ್ ಏನು, ಯಾರಾದ ಚಾಲೆಂಜಸ್ಸು, ಯಾವ ರೀತಿ ನಾವು ಪ್ಲ್ಯಾನಿಂಗ್ ಮಾಡಬೇಕು, ಯಾವ ರೀತಿ ಸಕ್ಸಸ್ ಮಾಡಬೇಕು ಅಂತ ತಿಳ್ಕೊಂಡು ನಾನು ಯೂಶಲಿ ನಾನು ಪ್ಲ್ಯಾನ್ ಮಾಡಿ 1995ನೇ ಇಸ್ವಿಯಿಂದ ಹಿಡಿದು ಇಲ್ಲಿವರೆಗೆ ನಾನು ಅಲ್ಲಿ ರಿಸರ್ಚ್ ಮಾಡ್ತಾಯಿದ್ದೆ ಫಾರ್ ದ ಡೆವಲಪ್ಮೆಂಟ್. ಅದರಲ್ಲಿ ಕೆಲವೊಂದು ಅರ್ಥ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಇದು ನಿಮಗೆ ಬಹಳ ಅಪ್ರಾಪ್ರಿಯೇಟ್ ವರ್ಡ್ ಫಾರ್ ಇನ್ವೆಸ್ಟರ್. ಇದರಲ್ಲಿ 3 ಶಬ್ದ ಇದೆ. ಕಾರ್ಪೊರೇಟ್ ಇದೆಯಾ,
ಕಾರ್ಪೊರೇಟ್ ಅಂದರೆ ಏನು? ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ಸಂಸ್ಥೆಗಳು. ಸೋಷಿಯಲ್ ಅಂದರೆ ಸಮಾಜ, ಸೊಸೈಟಿನಲ್ಲಿರುವಂಥ ಸಮಾಜ. ರೆಸ್ಪಾನ್ಸಿಬಿಲಿಟಿ ಅಂದರೆ ಮೂರು ಸೇರಿ ಏನು ಅರ್ಥ ಆಯ್ತು? ಈ ಮೂರು ವರ್ಡ್ ಸೇರಿ CSR. ನಾವು ಕಾರ್ಪೊರೇಟ್ಸು ಸಮಾಜವನ್ನು ಬಳಸ್ಬಿಟ್ಟು ಸಮಾಜದಲ್ಲಿರುವಂತಹ ನಿಸರ್ಗ, ನ್ಯಾಚುರಲ್ ರಿಸೋರ್ಸಸ್, ಹ್ಯೂಮನ್ ರಿಸೋರ್ಸಸ್, ಫೈನಾನ್ಷಿಯಲ್ಸ್ ಎಲ್ಲವನ್ನು ಬಳಸ್ಕೊಂಡು ಆ ಒಂದು ಚಿತ್ರ ಇದೆ ಕೆಳಗಡೆ ರೌಂಡ್. ಅದರಲ್ಲಿ 2 ಫೋಟೋ ಇದೆ, ನೋಡಿದ್ರ? ಒಂದು ಕಡೆ ಒಂದು ರಿಚ್ ಮ್ಯಾನ್ ಇದೆ, ಸಾಕಷ್ಟು ದುಡ್ಡು ಇದೆ. ಇನ್ನೊಂದು ಕಡೆ ಯು ಕ್ಯಾನ್ ಸೊ ಅದರ ಅರ್ಥ ಏನು? I am making profit, I have to take care of the society. So when I think that I am making a profit by using the natural resources, ಆ ಪ್ರಾಫಿಟ್ ಅಂತಂತಹ 1% 2% ಯೂಸ್ ಮಾಡಿ ನಾನು ಬೆಳೆದ ಬಂದಂಥ ಸಮಾಜಕ್ಕೆ ಅಭಿವೃದ್ಧಿ ಪಡಿಸಬೇಕು ಅಂತ ಇದೊಂದು ಅರ್ಥ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಾನು ಬಿಟ್ಟು ಬರ್ತಕ್ಕಂಥ 1 ಭಾಗ ಅಥವಾ 2 ಭಾಗವನ್ನು ಸಮಾಜಕ್ಕೆ ಮೀಸಲಾಗಿಟ್ಟು ಸಮಾಜದಲ್ಲಿ ನಾನೇ ಬೆಳೆಯಬೇಕು, ಸಮಾಜದಲ್ಲಿ ಬೆಳೆಯಬೇಕು. ದಟ್ ಈಸ್ ದ CSR. ಈ ಬರೋದಕ್ಕೆ ಮುಂಚೆ ಕಂಪನಿ ಬಗ್ಗೆ ಒಂದು 2 ಮಾತು ಮಾಡ್ತೀನಿ. ಯಾಕೆ ನಾವು CSR ಮಾಡಬೇಕು? ಸೊ ನಾವು ಸ್ಟೀಲು, ಸಿಮೆಂಟು, ಪೇಂಟು 7-8 ಭಾಗದಲ್ಲಿ ನಾವು ಮಾಡ್ತೀವಿ. ಇಂಡಿಯಾದಲ್ಲಿ 26 ಕಂಪನಿಗಳಿದೆ. ಹಿಮಾಚಲ ಪ್ರದೇಶದಿಂದ ಹಿಡಿದು ತಮಿಳುನಾಡು ತನಕ 26 ಸ್ಟೇಟ್ನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸ ಮಾಡಿದ್ರೆ ನಮಗೆ $13 ಬಿಲಿಯನ್ ನಾವು ಇನ್ವೆಸ್ಟ್ ಮಾಡಿ ಕಂಪನಿ ನಡೆಸ್ತಾ ಇದ್ದೀವಿ. ನಮ್ಮ ಕಂಪ್ನಿಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಎಂಪ್ಲಾಯೀಸ್ ಇದ್ದಾರೆ. ಆ ಬಂದಂಥ ಪ್ರಾಫಿಟ್ನಲ್ಲಿ 2% ನನಗೆ ಕೊಡ್ತಾರೆ. ನನ್ನ ಜವಾಬ್ದಾರಿ ಸ್ಪೆಂಡ್ ಮಾಡೋದು, ಎಕ್ಸ್ಪೆಂಡಿಚರ್. ಇಲ್ಲಿವರೆಗೆ ನಾವೇನು ತಿಳ್ಕೊಂಡ್ರೆ ಗಳಿಸೋದು ಬಹಳ ಕಷ್ಟ ಅಂತ ತಿಳ್ತೀವಿ. ಬಟ್ ನಾನಿಗೆ ಹೇಳ್ತೀನಿ, ಖರ್ಚು ಮಾಡೋದು ಭಾಳ ಕಷ್ಟ. ಇದನ್ನು ನಾನು ಕಳೆದ 20 ವರ್ಷದಿಂದ ನೋಡ್ತಾ ಇದ್ದೀನಿ. ನನಗೆ 350 ಕೋಟಿ ಕೊಡ್ತಾರೆ ಕಂಪ್ನಿಯವರು, ಇದನ್ನು ನೀವು ಖರ್ಚು ಮಾಡೋದು. ಇನ್ನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, MSW ಆದವರು ಯಾರಾದರೂ $1 ಕೋಟಿ ಕೊಡ್ತೀನಿ ನಾನು, ಒಂದು ವಿಲೇಜ್ ಹೋಗಿ ಖರ್ಚು ಮಾಡ್ತೀರಾ? ಸಾಧ್ಯನಾ? ಹೇಗೆ ಖರ್ಚು ಮಾಡ್ತೀವಿ? ದುಡ್ಡು ಹಂಚೋದಲ್ಲ. ಎಸ್ಪೆಷಲಿ MSW. You have to understand the differences and difficulties faced by the community and how can I help. Otherwise, developmental money always comes last. ನಾವೇನು ಮಾಡ್ತೀವಿ, ಮನೆಯಿಂದ ಬೇಕಾದ ಮಾಡ್ಬೋದು ಅಂತ ಅನಿಸ್ತೀವಿ. ಯೂಶ್ವಲಿ ಎಲ್ಲರಿಗೆ ಅನಿಸ್ತದೆ, ಬಟ್ ಅದು ತಪ್ಪು. ಸಮಾಜ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಮನಿ ಅವಾಗ ಲಾಸ್ಟ್ ಬರ್ತದೆ. ದಿಸ್ ಐ ಹ್ಯಾವ್ ಟು. ಈಗ ನೋಡಿ 19 ಅಂದರೆ ಕೈನಲ್ಲಿ ನೋಡುತ್ತಿದೆ ಆ ಚಿತ್ರ ಇದೆ. 1982 ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಬಂದು ಕರ್ನಾಟಕದಲ್ಲಿ ಒಂದು ಸ್ಟೀಲಿನ ಕಾರ್ಖಾನೆ ಮಾಡಬೇಕು ಅಂತ ಅಡಿಗೆಲ್ಲ ಸಮಾರಂಭ ಮಾಡಿ ಹೋದರು. ಅಲ್ಲಿ ಪೂಜಾ ಮಾಡಿ 20 ವರ್ಷಗಳು ಏನೂ ಆಗಲ್ಲ, 92ವರೆಗೆ. ಯಾಕಂದರೆ ಬಂಜಾರ ಭೂಮಿ, ನೀರಿಲ್ಲ, ವಾಟರ್ ಸಪ್ಲೈ ಇಲ್ಲ, ಪೂವರ್ ಇನ್ಫ್ರಾಸ್ಟ್ರಕ್ಚರು, ನೀವೆಲ್ಲ ಕೇಳಿರ್ಬೋದು ಬಳ್ಳಾರಿ ಅಂದರೆ ಹೇಗಿರ್ತದೆ. ಅಂಥ ಒಂದು ಭೂಮಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು. ಇಲ್ಲಿ ಏನೂ ಸಾಧ್ಯ ಇಲ್ಲ. ಅವಾಗ ನಮ್ಮ ಕಂಪ್ನಿ ಮಾಲೀಕರು ಅವರೊಂದು ಇಂಗ್ಲೀಷ್ನಲ್ಲಿ ಪ್ರವರ್ಬ್ ಹೇಳೋರು, ಎವ್ರಿಬಡಿ ಸೀಸ್ ದ ವಾಲ್, ಐ ಕ್ಯಾನ್ ಸಿ ದ ಡೋರ್ ಅಂತ. ಅವಾಗ ನಾವು 92 ವಿಷಯಕ್ಕೆ ಬಂದು ಕೆಲಸ ಶುರು ಮಾಡಿದ್ವಿ. ಇವತ್ತಿನ ಹೇಳ್ಬೇಕಂದ್ರೆ ವರ್ಷಕ್ಕೆ 12 ದಶಲಕ್ಷ ಟನ್ ಸ್ಟೀಲನ್ನು ಪ್ರೊಡಕ್ಷನ್ ಮಾಡ್ತೀವಿ. ಆ ಒಂದು 18 ಲಕ್ಷ ಗಿಡ ಹಚ್ಚಿದ್ವಿ, 1 ಲಕ್ಷ ಜನ ನೌಕರಿ ಮಾಡ್ತಾರೆ, 14,000 ಹೆಕ್ಟೇರ್ ಜಮೀನು ನಾವು ಖರೀದಿ ಮಾಡಿದ್ವಿ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ನಥಿಂಗ್ ಈಸ್ ಇಂಪಾಸಿಬಲ್. ಮನಸ್ಸು ಮಾಡಿದರೆ ಏನೆಲ್ಲ ಮಾಡ್ಬೋದು ಅಂತ ಈ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ. ಈಗ ನಾನೇನು ಮಾಡ್ತೇನೆ, ಎಸ್ಪೆಷಲಿ ವಿಶ್ವನಾಥ್ ಪಲ್ಯದ 112 ವಿಲೇಜ್ ನಾವು ಸೆಲೆಕ್ಟ್ ಮಾಡಿ
ಅದರಲ್ಲಿ 4 ತಾಲೂಕಾ ಈ ಗೌರ್ಮೆಂಟ್ ಹಾಸ್ಪಿಟಲ್ಸು, ಅಂಗನವಾಡಿ, ಪ್ರೈಮರಿ ಹೆಲ್ತ್ ಸೆಂಟರ್ಸು ಎಲ್ಲ ಐಡೆಂಟಿಫೈ ಮಾಡಿ ಈ ನೆಕ್ಸ್ಟ್ 5 ಇಯರ್ಸ್ನಲ್ಲಿ ನಾನು ಡೆವಲಪ್ಮೆಂಟ್ ಮಾಡಬೇಕಂತ ನಮ್ಮದು ಯೋಜನೆ. ಇದಕ್ಕಾಗಿ ನಾನು 150 ಕೋಟಿ ರೂಪಾಯಿ ಪ್ಲಾನ್ ಮಾಡಿದೆ. ಏನು ಮಾಡ್ತಾ ಇದ್ದೀನಿ, ಯಾವುದೇ ಒಂದು ವಿಲೇಜ್ ಬಂದರೆ ಫಸ್ಟ್ ಡೆವಲಪ್ಮೆಂಟ್ ಇಶ್ಯೂ ಬರೋದಂದರೆ ಇನ್ ಮೈ ಒಪಿನಿಯನ್, ಐ ಮೇ ಬಿ ರಾಂಗ್, ಯಾವುದೇ ವಿಲೇಜ್ ಇಂಡಿಯಾದಲ್ಲಿ ಯಾವ ವಿಲೇಜ್ ಬಂದರೆ ಡೆವಲಪ್ಮೆಂಟ್ ಫಸ್ಟ್ ಬರೋದಂದರೆ ವಿ ಹ್ಯಾವ್ ಟು ಬಿ ಹೆಲ್ದಿ. ಹೆಲ್ದಿ ಇದ್ದರೆ ವಿ ಕ್ಯಾನ್ ಸ್ಟಡಿ, ವಿ ಕ್ಯಾನ್ ಥಿಂಕ್, ವಿ ಕ್ಯಾನ್ ಡೂ ಎನಿ ವರ್ಕ್. ಇಫ್ ಯು ಆರ್ ನಾಟ್ ಹೆಲ್ದಿ ವಿ ಕ್ಯಾನ್. ಅದಕ್ಕೆ ಒಂದು ಸದೃಢ ಸಮಾಜ ಕಟ್ಟಬೇಕಂದ್ರೆ ನಾವೆಲ್ಲರೂ ಆರೋಗ್ಯವಂತರಾಗಿರಬೇಕು. ಆ ಆರೋಗ್ಯ ಕ್ಷೇತ್ರದಲ್ಲಿ ಏನೇನೋ ಸಮಸ್ಯೆಗಳು ಬರ್ತಾವೆ ಅಂತ ನಾವು ತಿಳ್ಕೊಂಡು ಅದನ್ನು ನಾವು ಪರಿಯೋಜನೆಗಳನ್ನು ಮಾಡಬೇಕು. ಈಗ ಸ್ವಲ್ಪ ಹೆಲ್ತ್ ಕ್ಯಾಂಪ್ಸ್ ನಾವು ಮಾಡ್ತಾ ಇರೋದು. ನಮಗೆ ಬೇರೆ ಪ್ರೋಗ್ರಾಮ್ಸ್ ಇದೆ. ನಾವು ಈಗ ಲೇಟೆಸ್ಟ್ ಕಮ್ಯುನಿಟಿ ಹೆಲ್ತ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಮಾಡಿದ್ವಿ. ಪ್ರತಿ ಸಲ ಹೋಗಿ ಎಲ್ಲರಿಗೂ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಒಂದೇ ಒಂದು ಸಲ ಚೆಕ್ ಮಾಡಿದರೆ ಅದು ಪೂರಾ ರೆಕಾರ್ಡ್ ನಮ್ಮಲ್ಲಿ ಇರುತ್ತೆ. ಸಪೋಸ್ ಐ ಗೋಯಿಂಗ್ ಟು ಬಿಜಾಪುರ್, ಟಿಕ್ ಬಿಜಾಪುರ್ ಅಂದರೆ ವಿಲೇಜ್ ನೇಮ್ ಎಂಟೈರ್ ಲಿಸ್ಟ್ ಬರುತ್ತೆ. ಈ ವಿಲೇಜ್ನಲ್ಲಿ ಯಾವ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ವಾಟರ್ ಬಾರ್ನ್ ಡಿಸೀಸ್ ಇದೆ, ಸ್ಕಿನ್ ಬೇಸ್ ಪ್ರಾಬ್ಲಮ್ ಇದೆ, ಆ ಸಮಸ್ಯೆ ಗೊತ್ತಾಗುತ್ತೆ. ಆ ಸಮಸ್ಯೆಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಯೂನಿವರ್ಸಿಟಿ ಕುಂತು ಪ್ಲ್ಯಾನ್ ಮಾಡಬೇಕು. ಐ ಡೋಂಟ್ ನೀಡ್ ಟು ಗೋ ಟು ವಿಲೇಜ್. ಬಟ್ ಇದು ಒನ್ ಟೈಮ್ ಆ್ಯಕ್ಟ್. ಅದಕ್ಕೆ ಡಿಜಿಟಲ್ ಸೊಲ್ಯೂಷನ್ ಇದೆ. ಎಲ್ಲ ಡಿಜಿಟಲೈಸೇಷನ್ ಮಾಡಿ ಪೂರಾ ಪ್ಯಾಕೇಜ್ ವಿಲೇಜ್ನಲ್ಲಿ ಕಮ್ಯುನಿಟಿ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಇಲ್ಲೇ ನಿಂತ್ಕೊಂಡೇ ಮಾಡ್ಬೋದು. ಆಮೇಲೆ ವಿಶೇಷವಾಗಿ ನಮ್ಮಲ್ಲಿ ಟ್ರಕ್ ಡ್ರೈವರ್ಸ್ ಎವ್ರಿ ಡೇ ಮಿನಿಮಮ್ 2,000 ಇಂದ 3,000 ಟ್ರಕ್ಸ್ ಬರ್ತದೆ. ಟ್ರಕ್ನಲ್ಲಿ ಯಾಕಂದರೆ ಒಬ್ಬ ಡ್ರೈವರ್, ಒಬ್ಬರು ಕ್ಲೀನರ್. 2,000 ಟ್ರಕ್ಸ್ ಅಂದರೆ ಎಷ್ಟು ಜನ ಆಗುತ್ತೆ? 4,000 ಜನ ಟ್ರಕ್ಸ್. ಅವರು ಬೇರೆ ಬೇರೆ ಸ್ಟೇಟಿಂದ ಬರ್ತಾರೆ, ಹಿಮಾಚಲ ಪ್ರದೇಶ, ರಾಜಸ್ಥಾನ, ಪಂಜಾಬ್. ಅವ್ರು ಒಂದ್ಸಲ ಬಂದರೆ ಅವ್ರು ವಾಪಸ್ ಹೋಗ್ಬೇಕಂದ್ರೆ ಕನಿಷ್ಠ 15 ದಿವಸ ಬೇಕು. 15 ದಿವಸ ಅವ್ರು ಏನು ಮಾಡ್ತಾರೆ? ಟ್ರಕ್ನಲ್ಲಿ ಕೊಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅವ್ರೇನು ಮಾಡ್ತಾರೆ ಜನರಲಿ, ಒಂದು ಸೆಕ್ಸು, ಇನ್ನೊಂದು ಆಲ್ಕೋಹಾಲ್, ಅವ್ರು 2 ಬೇಡಿಕೆಗಳು. ಕುಡಿಯೋಕ್ಕೆ ಡ್ರಿಂಕ್ಸ್ ಬೇಕು, ಆಮೇಲೆ ಸೆಕ್ಸ್. ನಮ್ಮ ಡಿಸ್ಟ್ರಿಕ್ಟ್ನೆಲ್ಲ 6,500 ಸೆಕ್ಸ್ ವರ್ಕರ್ಸ್ ಇದ್ದಾರೆ. ಫಿಮೇಲ್ ಸೆಕ್ಸ್ ವರ್ಕರ್ಸ್, ಮೇಲ್ ಸೆಕ್ಸ್ ವರ್ಕರ್ಸ್. ಇವರು ಬಿಸ್ನೆಸ್ ಮಾಡಿ ಟ್ರಕ್ಕರ್ಸ್. ಇವರಿಗೆ ನಾವು ವಿಶೇಷ ಡ್ರಾಪ್ ಇನ್ ಸೆಂಟರ್ ಅಂತ ಮಾಡಿದ್ವಿ. ಟ್ರಕ್ ಎಲ್ಲ ಡ್ರೈವರ್ ಕರೆಸಿ ಒಂದು ಈ ಥರ ಸೆಂಟರ್ ಮಾಡಿ ಅಲ್ಲಿ ಟ್ರಕ್ ಡ್ರೈವರ್ಸ್ಗೆ ಎಜುಕೇಟ್ ಮಾಡ್ತೀವಿ. HIV ಏಡ್ಸ್ ಅನ್ನೋದು, ಸೇಫ್ ಸೆಕ್ಸ್ ಅನ್ನೋದು, ಕಂಡೋಮ್ ಡೆಮಾನ್ಸ್ಟ್ರೇಷನ್, ಆರೋಗ್ಯ ಯಾವ ರೀತಿ ಕಾಪಾಡಬೇಕು, ಎಲ್ಲ 108 ಪ್ರೋಗ್ರಾಮ್ಸ್ ಅವನ್ನೆಲ್ಲ ಮಾಡಿ ಟ್ರಕ್ಕರ್ಸ್ಗೆ ನಾವು ಮೋಟಿವೇಟ್ ಮಾಡ್ತೀವಿ. ಪ್ರತಿ ವರ್ಷ ಏನಿಲ್ಲ ಅಂದ್ರೆ 70,000 ರಿಂದ 80,000 ಟ್ರಕ್ ಡ್ರೈವರ್ಸ್ಗೆ ನಾವು ಎಜುಕೇಟ್ ಕೊಡ್ತೀವಿ. ಅದರ ಪರಿಣಾಮ ಏನಾಗಿದೆ, ಇವಾಗ ಫುಲ್ಲ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ದುಡ್ಡು ಖರ್ಚು ಮಾಡೋಂಗಿಲ್ಲ. ಈಗೆಲ್ಲ ನ್ಯಾಷನಲ್ ಫೆಸ್ಟಿವಲ್ ಎಲ್ಲ ಸೆಲೆಬ್ರೇಟ್ ಮಾಡಿ ದೇ ಪುಟ್ ದೇರ್ ಮನಿ ಆ್ಯಂಡ್ ಸೆಲೆಬ್ರೇಟ್ ಮಾಡಿ. ಅಂದರೆ ನಾವು ಅವ್ರನ್ನ ಸೈಕಾಲಜಿಕಲಿ, ಸೋಷಿಯಾಲಜಿಕಲ್, ಪ್ರಾಕ್ಟಿಕಲ್ ಮೋಟಿವೇಟ್ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ಜೀವನ ನಡೆಸುವಂಗೆ ಟ್ರಕ್. ಈ ರೀತಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ. ಅಂಗನವಾಡಿ ಪ್ರೋಗ್ರಾಮ್ಸ್ ಇದೆ. ಆಮೇಲೆ ಗೌರ್ಮೆಂಟ್ ಆಶಾ ವರ್ಕರ್ಸ್ ಅಂತ, ಅಂಗನವಾಡಿ ವರ್ಕರ್ಸು, ಆಶಾ ವರ್ಕರ್ಸು, ಅವ್ರಿಗೆಲ್ಲ ವಿಶೇಷವಾಗಿ ಟ್ರೈನಿಂಗ್ ಕೊಟ್ಟು ಆ ಕಮ್ಯುನಿಟಿ ಯಾವ ರೀತಿ ನೋಡ್ಕೋಬೇಕು ಅಂತ ಇದು ಮೊದಲೇ ಅಂತ ಹೇಳ್ತೀವಿ. ಕೋವಿಡ್ ಬಂದ ನಿಮಗೆಲ್ಲ ಏನಾಯ್ತು? ಕೋವಿಡ್ ಬಂದು 99.9% ಪೀಪಲ್ ಟಾಕ್ ಅಬೌಟ್ ನೆಗೆಟಿವ್, ಬಟ್ ದೇರ್ ಆರ್ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ಕೋವಿಡ್ ನಮಗೆ ತಂದುಕೊಟ್ಟಿದೆ. ಹೋಗ್ತೀರಾ? ಅಗ್ರಿ? ನೆಗೆಟಿವ್ ಆಗಿದೆ, ಜನ ಸತ್ತೋದ್ರು, ಸಿಕ್ಕಾಪಟ್ಟೆ ಲಾಸ್ ಆಯಿತು, ಬಿಸ್ನೆಸ್. ದೇರ್ ಆರ್ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್. ನಾವು ಸ್ವಚ್ಛತೆಯಾಗಿ ಇರೋದು ಕಲ್ತೀವಿ, ಸ್ಯಾನಿಟೈಸ್ ಮಾಡೋದು ಕಲ್ತೀವಿ, ನಮಸ್ಕಾರ ಮಾಡೋದು ಕಲ್ತೀವಿ, ಆರೋಗ್ಯ ಡೂಸ್ ಆ್ಯಂಡ್ ಡೌನ್ಸ್ ಅಂತ ಹೇಳ್ತಾರೆ, ಅದೆಲ್ಲ ಕಲ್ತಿದ್ದು ಕೋವಿಡ್ಗೆ. ಸೊ ಪಾಸಿಟಿವ್ ಚೇಂಜಸ್ ಆಗಿದೆ. ಇಂಟರ್ನ್ಯಾಷನಲ್ ಲೆವೆಲ್ ಲಾಟ್ ಆಫ್ ಜಾಬ್ ಅಪಾರ್ಚುನಿಟಿ ಓಪನ್ ಆಗಿದೆ ಬಿಕಾಸ್ ಆಫ್ ಕೋವಿಡ್. ಇವತ್ತಿನ ಪೇಪರ್ನಲ್ಲಿ ನೋಡಿದೆ 30,000 ಜನರು ನಿರುದ್ಯೋಗಿಗಳಾಗ್ತಾರೆ, 30,000 ಜನರ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಕೋವಿಡ್. ಬಟ್ ಲಾಟ್ ಆಫ್ ಅಪಾರ್ಚುನಿಟೀಸ್ ಆರ್ ಇಮರ್ಜಿಂಗ್. ಅದಕ್ಕೆ ನಾನು CSR ಇಸ್ ಅನ್ ಎಮರ್ಜಿಂಗ್ ಅಪಾರ್ಚುನಿಟಿ ಫಾರ್ ಎನಿ ಡೆವಲಪ್ಮೆಂಟ್. ಓಕೆ, ಕೋವಿಡ್ ಹಾಸ್ಪಿಟಲ್ ಮಾಡಿದಾಗ ವಿ ಹ್ಯಾವ್ ಸ್ಪೆಂಡ್ ಆಲ್ಮೋಸ್ಟ್ 27 crore rupees. ಒಂದು ಪೇಷಂಟ್ಗೆ ಏನೆಲ್ಲ ಬೇಕು, ಪಾಸಿಟಿವ್ ಆದ ತಕ್ಷಣ 7 days ತನಕ
ವಿ ಹ್ಯಾವ್ ಟೇಕನ್ ಕೇರ್. ಕರ್ನಾಟಕದಲ್ಲಿ ನಂಬರ್ 1 ನಾವು ಟ್ರೀಟ್ಮೆಂಟ್ ಮಾಡಿದ್ವಿ. ಇವೆಲ್ಲ ಇಂಟರ್ವೆನ್ಷನ್ಸ್. ಈಗ ಕಾರ್ಮಿಕರು ಬರ್ತಾರೆ ಬೇರೆ ಬೇರೆ ಸ್ಟೇಟ್ಗಳಿಂದ, ಕೋವಿಡ್ ಎಲ್ಲೂ ಕೊಟ್ಟು ಎಲ್ಲ ಬಂದಾಯಿತು. ಪಾಪ ಮೈಗ್ರೇಷನ್ ಆದಂಥ ಪ್ರದರ್ಶನ ಅವ್ರಿಗೆ ಪ್ರತಿ ದಿವಸ ಬೆಳಿಗ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಈ ಥರ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಮಾಸ್ಕ್, ಗ್ರಾಮೀಣ ಹೆಣ್ಮಕ್ಳಿಗೆ ನಾವು 25 ಲಕ್ಷ ಮಾಸ್ಕ್ ತಯಾರು ಮಾಡಿಸಿ ಮನೆಯಲ್ಲಿ ಸ್ಟಿಚ್ ಮಾಡಿಸಿ ಅವರೆಲ್ಲ ಜನರಿಗೆ ಕೋವಿಡಲ್ಲೇ ಈ ಥರ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ದಿಸ್ ಇಸ್ ಒನ್ ಆಫ್ ದ ಡೆವಲಪ್ಮೆಂಟ್ ಟೆಕ್ನಿಕ್ಸ್. ಇಂಪ್ರೂವ್ ಎಜುಕೇಷನ್. ನಾವು ಜನರಲ್ಲಾಗಿ ಮಾತಾಡ್ತೀವಿ, ಶಿಕ್ಷಣ ಬೆಳಿಬೇಕು, ಶಿಕ್ಷಣ ಬೆಳಿಬೇಕು. ಏನು ಮಾಡಬೇಕು ಶಿಕ್ಷಣದಲ್ಲಿ? ಅಗೇನ್ ಯು ವಿಲ್ ಬಿ ಆಫ್ಟರ್ ದಿ ಸೆಮಿಸ್ಟರ್ ಯು ವಿಲ್ ಬಿ ಗೋಯಿಂಗ್ ಬ್ಯಾಕ್. ಎಲ್ಲಿ ಹೋಗ್ತಾ ಇದ್ದೀವಿ ಮಿಸ್ಟರ್ ಆದ ತಕ್ಷಣ? ವಾಟ್ ಇಸ್ ದ ಜಾಬ್ ಫಸ್ಟ್? ಮೋಸ್ಟ್ ಆಫ್ ಯು ಗೋ ಟು NGO sector, very few will go to government sector. But most of you, NGO means again government sector. Improving education of our general, ಏನು ಮಾಡಬೇಕು? ಇಂಪ್ರೂವಿಂಗ್ ಎಜುಕೇಷನ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇಸ್ ನಾಟ್ ಇನ್ ಇಂಪ್ರೂವಿಂಗ್ ಎಜುಕೇಷನ್. ಏನು ಮಾಡಬೇಕು ನಾವು? ಫಸ್ಟ್ ಇಂಪಾರ್ಟೆಂಟ್ ಅರಿವು ಮಾಡಬೇಕು. ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಯಾವುದೇ ಅಂಗನವಾಡಿ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾವ ಕಂಡೀಷನ್ ಇದೆ ಅಂಗನವಾಡಿ. ಹೊಡಿದ್ರ ಅಂಗನವಾಡಿ ಹೇಗಿರ್ತಾವೆ? ನೋಡೋದು ಬಿಲ್ಡಿಂಗ್ ಚಿತ್ರ ಇರುತ್ತೆ, ಎಲ್ಲೋ ಒಂಥರ ಅನ್ಹೈಜಿನಿಕ್ ಕಂಡೀಷನಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳನ್ನ ಬೆಳೆಸಿದ್ರೆ ಅವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಅದಕ್ಕೆ ನಾವೇನು ಮಾಡ್ತೀವಿ? ಫಸ್ಟ್ ಸ್ಟೆಪ್ ಇನ್ ಎಜುಕೇಷನ್ ಇಸ್ ಇಂಪ್ರೂವಿಂಗ್ ಅಂಗನವಾಡೀಸ್. ಅಂಗನವಾಡಿ ಇಂಪ್ರೂವ್ ಮಾಡಿದರೆ ಮಕ್ಕಳಿಗೆ ಎನ್ಕರೇಜಿಂಗ್ ಚಿಲ್ಡ್ರನ್ ಟು ಕಮ್ ಟು ಅಂಗನವಾಡಿ. ಅಂಗನವಾಡಿ ಮಕ್ಕಳು ಬರಬೇಕಾದ್ರೆ ನಮ್ಗೇನು ಅಟ್ರಾಕ್ಷನ್ ಇರುತ್ತೆ. ಆ ಅಟ್ರಾಕ್ಷನ್ ಬರೋಕ್ಕಂದ್ರೆ ಮಕ್ಕಳಿಗೆ ಏನು ಅಟ್ರಾಕ್ಷನ್ ಇರುತ್ತೆ? ಕಲರ್ಫುಲ್ ಪಿಕ್ಚರ್ಸ್, ಬ್ಯೂಟಿಫುಲ್ ಬಿಲ್ಡಿಂಗ್, ಡ್ರಿಂಕಿಂಗ್ ವಾಟರ್, ಕ್ವಾಲಿಟಿ ಫುಡ್, ಈ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಮಕ್ಕಳು ನಾವು ಫಸ್ಟ್ ಅಂಗನವಾಡಿ ಡೆವಲಪ್ಮೆಂಟ್ ಮಾಡ್ತೀವಿ. ದೆನ್ ದ ಸ್ಕೂಲ್ಸ್, ವಿ ಹ್ಯಾವ್ 540 ಸ್ಕೂಲ್ಸ್. 540 ಸ್ಕೂಲ್ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟದ ವ್ಯವಸ್ಥೆ ಮಾಡ್ತೀವಿ. 1,35,000 ಮಕ್ಕಳಿಗೆ ಬಿಸಿ ಊಟ. ಆ ಊಟಕ್ಕೆ ನಾವು ಅಕ್ಷಯಪಾತ್ರ ಅಂತೇಳಿ ಅವ್ರು ಇನ್ವೈಟ್ ಮಾಡಿ 12 ಕೋಟಿ ರೂಪಾಯಿ ಖರ್ಚು ಮಾಡಿ ಕಿಚನ್ ಸೆಟ್ 1.5 ಲಕ್ಷ ಮಕ್ಕಳಿಗೆ 2 ಸೈನ್ಸ್ ಲ್ಯಾಬ್ ಇರ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ ಇರ್ಬೋದು. ಏನನ್ನ ನಾವು ಕ್ರಿಯೇಟಿವ್ ಯೂಸ್ ಮಾಡ್ಬೋದು ಟೀಚಿಂಗ್ ಮೇಲೆ, ಆ ಒಂದು ಇನ್ಪುಟ್ ನಾವು ಟೀಚರ್ಸ್ಗೆ ಕೊಡ್ತೀವಿ. ಸೊ ದಟ್ ದೇ ವಿಲ್ ಟೇಕ್. ಮಾಡಲ್ ಸ್ಕೂಲ್, ದಿಸ್ ಇಸ್ ಅನದರ್ ಮಾಡಲ್ ಸ್ಕೂಲ್. ನಾವು ಹಳ್ಳಿಯಲ್ಲಿ ಹೋದಾಗ ದೊಡ್ಡ ಸ್ಕೂಲ್ ಯೂಸಲಿ ಸ್ಕೂಲ್ ಅಂದರೆ ನಮಗೆ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಒಳಗಡೆ ಇನ್ನೂ ಫೆಸಿಲಿಟಿ ಮಿಸ್ ಆಗಿದೆ. ಅದಕ್ಕೆ ನಾವೇನು ಮಾಡಿದ್ವಿ? ಒಂದು ಮಾಡಲ್ ಸ್ಕೂಲ್ ಕಾಲೇಜ್ ಕನ್ಸಲ್ಟ್ ಮಾಡಿ. ದಿಸ್ ಇಸ್ ಅ ಮಾಡಲ್ ಸ್ಕೂಲ್. ಒಂದು ಮಾಡಲ್ ಸ್ಕೂಲ್ ಮಾಡ್ತಾ ಇದ್ದೀವಿ. ಈ ಮಾಡಲ್ ಸ್ಕೂಲಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಬಿಲ್ಡಿಂಗ್, ಒಳ್ಳೆ ಬಿಲ್ಡಿಂಗ್ ಇರ್ಬೇಕು ವಿತ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್, ಏರ್ ಕಂಡೀಷನ್ ಕೆಲವು ಸ್ಕೂಲಿಂಗ್ ಮಾಡಿದ್ವಿ. ಫುಲ್ ಸ್ಮಾರ್ಟ್ ಕ್ಲಾಸಸ್ ವಿತ್ ಆಲ್ ದ ಫೆಸಿಲಿಟೀಸ್ ಆ್ಯಂಡ್ ಇಂಪ್ರೂವ್ ಇನ್ಫ್ರಾಸ್ಟ್ರಕ್ಚರ್, ಸಫಿಷಿಯಂಟ್ ಸ್ಪೇಸ್. ಒಂದು ಕ್ಲಾಸ್ನಲ್ಲಿ ಮಕ್ಕಳು ಬರಬೇಕು, ಟೀಚರ್ಸ್ ಎಷ್ಟು ಬರಬೇಕು, ದ ಟೀಚರ್ಸ್ ಸ್ಟೂಡೆಂಟ್ ರೇಷಿಯೋ ಎಲ್ಲ ಮಾಡಿ. ಆಮೇಲೆ ಕಂಟಿನ್ಯೂಸ್ ಆಗಿ ಶೌಚಾಲಯ ಬಂದು ಸ್ಕೂಲ್ ಶೌಚಾಲಯ, ನಾವೆಲ್ಲ ಗೊತ್ತಿರೋ ಸ್ಕೂಲ್ ಶೌಚಾಲಯ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ರೀತಿ ಇರೋ ಶೌಚಾಲಯ ನೋಡಿರ್ಬೋದು. ಸೊ ಅವನ್ನೇ ನಾವು ಕಾಂಪಿಟೇಷನ್ ಮಾಡಿ ವಿ ಹ್ಯಾವ್ ಕ್ರಿಯೇಟೆಡ್ ಅ ಕಾಂಪಿಟೇಷನ್ ಆ ಸ್ಕೂಲಲ್ಲಿ. ಶೌಚಾಲಯ ಏನಿರುತ್ತೋ ಅವ್ರಿಗೆ 50,000 rupees ಅವಾರ್ಡ್. ಬಿಕಾಸ್ ಆಫ್ 50,000 ದೇ ಆರ್ ಗಿವಿಂಗ್ ಶೌಚಾಲಯ ಕ್ಲೀನ್ ಆ್ಯಂಡ್. ಸೊ 40 ಸ್ಕೂಲಲ್ಲಿ ಈ ಥರ ಮಾಡ್ತಾ ಇದ್ದೀವಿ. So that we become facility high class infrastructure, that will be called as a model school. Once it become model school, and everybody will support. Usually, school ಅಂದರೆ ನಮಗೆ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಒಳಗಡೆ ಇನ್ನೂ ಫೆಸಿಲಿಟಿ ಮಿಸ್ ಆಗಿದೆ. ಅದಕ್ಕೆ ನಾವೇನು ಮಾಡಿದ್ವಿ? ಒಂದು ಮಾಡಲ್ ಸ್ಕೂಲ್ ಕಾಲೇಜ್ ಕನ್ಸಲ್ಟ್ ಮಾಡಿ. ದಿಸ್ ಇಸ್ ಅ ಮಾಡಲ್ ಸ್ಕೂಲ್. ಒಂದು ಮಾಡಲ್ ಸ್ಕೂಲ್ ಮಾಡ್ತಾ ಇದ್ದೀವಿ. ಈ ಮಾಡಲ್ ಸ್ಕೂಲಲ್ಲಿ ಏನು ನಾವು ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಬಿಲ್ಡಿಂಗ್, ಒಳ್ಳೆ ಬಿಲ್ಡಿಂಗ್ ಇರ್ಬೇಕು ವಿತ್ ಆಲ್ ದ ಇನ್ಫ್ರಾಸ್ಟ್ರಕ್ಚರ್, ಏರ್ ಕಂಡೀಷನ್ ಕೆಲವು ಸ್ಕೂಲಿಂಗ್ ಮಾಡಿದ್ವಿ. ಫುಲ್ ಸ್ಮಾರ್ಟ್ ಕ್ಲಾಸಸ್ ವಿತ್ ಆಲ್ ದ ಫೆಸಿಲಿಟೀಸ್ ಆ್ಯಂಡ್ ಇಂಪ್ರೂವ್ ಇನ್ಫ್ರಾಸ್ಟ್ರಕ್ಚರ್, ಸಫಿಷಿಯಂಟ್ ಸ್ಪೇಸ್. ಒಂದು ಕ್ಲಾಸ್ನಲ್ಲಿ ಮಕ್ಕಳು ಬರಬೇಕು, ಟೀಚರ್ಸ್ ಎಷ್ಟು ಬರಬೇಕು, ದ ಟೀಚರ್ಸ್ ಸ್ಟೂಡೆಂಟ್ ರೇಷಿಯೋ ಎಲ್ಲ ಮಾಡಿ. ಆಮೇಲೆ ಕಂಟಿನ್ಯೂಸ್ ಆಗಿ ಶೌಚಾಲಯ ಬಂದು ಸ್ಕೂಲ್ ಶೌಚಾಲಯ, ನಾವೆಲ್ಲ ಗೊತ್ತಿರೋ ಸ್ಕೂಲ್ ಶೌಚಾಲಯ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಯಾವ ರೀತಿ ಇರೋ ಶೌಚಾಲಯ ನೋಡಿರ್ಬೋದು. ಸೊ ಅವನ್ನೇ ನಾವು ಕಾಂಪಿಟೇಷನ್ ಮಾಡಿ ವಿ ಹ್ಯಾವ್ ಕ್ರಿಯೇಟೆಡ್ ಅ ಕಾಂಪಿಟೇಷನ್
ಆ ಸ್ಕೂಲಲ್ಲಿ ಶೌಚಾಲಯ ಏನಿಲ್ಲ ಅವ್ರಿಗೆ 50,000 rupees ಅವಾರ್ಡ್. ಬಿಕಾಸ್ ಆಫ್ 50,000 ದೇ ಆರ್ ಗಿವಿಂಗ್ ಶೌಚಾಲಯ ಕ್ಲೀನ್ ಆ್ಯಂಡ್ ಸೊ 40 ಸ್ಕೂಲಲ್ಲಿ ಈ ಥರ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫೆಸಿಲಿಟಿ ಹೈ ಕ್ಲಾಸ್ ಇರೋದ್ರಿಂದ ಅದು ದಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಮಾಡಲ್. ಒನ್ಸ್ ಇಟ್ ಬಿಕಮ್ ಮಾಡಲ್ ಆ್ಯಂಡ್ ಇಟ್ ವಿಲ್ ಸಪೋರ್ಟ್. ನಮಗಾಗುತ್ತೆ ನಿಮ್ದು ಅಂಗಮಾದೇವಿ ಯೂನಿವರ್ಸಿಟಿ ಫಾರ್ ವಿಮೆನ್, ಅದೇ ಥರ ನಮಗೂ ಕೂಡ ವಿ ಹ್ಯಾವ್ ಸ್ಟಾರ್ಟೆಡ್ ಅ ನರ್ಸಿಂಗ್ ಕಾಲೇಜ್ ಫಾರ್ ವಿಮೆನ್. ಗ್ರಾಮೀಣ ಕ್ಷೇತ್ರದಲ್ಲಿ ಬಂದಂಥ ಹೆಣ್ಮಕ್ಳಿಗೆ ಯಾರು ರೋಸ್ ಬ್ಲಾಕ್ ಸ್ಟಡಿ ಸೈನ್ಸ್ ಪ್ಲಸ್ ಯಾಕಂದ್ರೆ ನಮ್ಮದೇ ಹಾಸ್ಪಿಟಲ್, ಆ ಹಾಸ್ಪಿಟಲಿಗೆ ನಮಗೆ ಸಾಕಷ್ಟು ನರ್ಸಸ್ ಬೇಕು. ಅದಕ್ಕೆ ನಾವು ಗ್ರಾಮೀಣ ಕ್ಷೇತ್ರದಲ್ಲೇ ಬಂದಂಥ ಎಲ್ಲ ಹೆಣ್ಮಕ್ಳಿಗೆ ವಿಶೇಷವಾಗಿ ನರ್ಸಿಂಗ್ಸ್ ಕಾಲೇಜ್ ಮಾಡಿ 4 ವರ್ಷ BSc ನರ್ಸಿಂಗ್ ಇಮಿಡಿಯೇಟ್ಲಿ ಆಫ್ಟರ್ ದ ಕೋರ್ಸ್ ನಮ್ಮ ಹಾಸ್ಪಿಟಲಲ್ಲಿ ಅವರಿಗೆ ನೌಕರಿ ಕೊಡ್ತಾರೆ. ಇಲ್ಲ ಸ್ಟಾರ್ಟಿಂಗ್ 20,000 ರೂಪಾಯಿ ಸಮಯ ಸ್ಟಾರ್ಟಿಂಗ್ 4 ವರ್ಷ ಕೋರ್ಸ್ ಮಾಡಿ. ನೀವೆಲ್ಲ ಸೆಲ್ಫ್ ಹೆಲ್ಪ್ ಕೇಳಿದ್ರ ಏನಿದು ಸ್ವಸಹಾಯ, ಅದರ ಮೇಲೆ ನಾನು PhD ಮಾಡಿದ್ದು. ನಾನು ಸ್ವಸಹಾಯದಿಂದ ಮಾಡಿದಾಗಿದೆ 2008 ಇಸ್ವಿಯಲ್ಲಿ ನನ್ನ ಸ್ವಂತ ಅನುಭವ. 40 ಹೆಣ್ಮಕ್ಳಿಗೆ 10 ಲಕ್ಷ ಕೊಟ್ಟಿದ್ದರು. ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಇಂಟರ್ವ್ಯೂ ಮಾಡಿ ಇವತ್ತು ಅವ್ರ ಹತ್ರ 50 ಲಕ್ಷ ರೂಪಾಯಿ FD ಫಿಕ್ಸ್ ಡೆಪಾಸಿಟ್ ಇದೆ. 13 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇದೆ ಟೋಟಲ್. 3,300 ಹೆಣ್ಮಕ್ಳು ಮೆಂಬರ್ ಆಗಿರ್ತಾರೆ, ಪ್ಲಸ್ 540 ಹೆಣ್ಮಕ್ಳು ಉದ್ಯೋಗಿಗಳಾಗಿದ್ದಾರೆ. ಸ್ಮಾಲ್ ಇಟ್ ಟುಕ್ಸ್ 8 years and they have 13 crore. So this is the biggest achievement in women empowerment. The middle picture, the first picture ನಲ್ಲಿ ನಾವು ಹೆಣ್ಮಕ್ಳು ಮಾಡಿದಂಥ ಎಲ್ಲ ವಸ್ತುಗಳಿಗೆ ನಾವೇ ಒಂದು ಬ್ರ್ಯಾಂಡಿಂಗ್ ಮಾಡಿ ಅದಕ್ಕೆ ಪ್ರೈಸ್ ಟ್ಯಾಗ್ ಅದಕ್ಕೆ ವಿ ಆರ್ ಕ್ರಿಯೇಟಿಂಗ್ ಮಾರ್ಕೆಟ್ ಫಾರ್ ಅಕ್ರಾಸ್ ಕಂಟ್ರಿ. ನಾವೇ ಅದು ವೆಬ್ಸೈಟ್ ಮಾಡಿ ಬೇರೆ ಬೇರೆ ಮಾರ್ಕೆಟ್ ಅಂತ ಅನ್ಕೊಡ್ತೀವಿ ಗ್ರಾಮೀಣ ಕ್ಷೇತ್ರ. ಎರಡನೇದಾಗಿ ವೆರಿ ವೆರಿ ಇಂಪಾರ್ಟೆಂಟ್ BPO ಕೇಳಿದ್ರು, ಬಿಸ್ನೆಸ್ ಆಫೀಸ್ ಬಿಸ್ನೆಸ್ BPO ಕೇಳ್ಬೋದು, ರೂರಲ್ BPO. ನಮ್ಮ BPO ವಿ ಹ್ಯಾವ್ ಅ ISO ಸರ್ಟಿಫೈಡ್ BPO. ಆಲ್ ದೀಸ್ ಗರ್ಲ್ಸ್ ಆರ್ ಓನ್ಲಿ 10th ಸ್ಟ್ಯಾಂಡರ್ಡ್ ಪಾಸ್. ಇಲ್ಲಿ ಯಾಕೆ ಇವ್ರನ್ನ ವಿಶೇಷವಾಗಿ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ಏನಂದರೆ ಅರ್ಲಿ ಮ್ಯಾರೇಜ್ ಆಫ್ ಬಿಗ್ ಇಶ್ಯೂ. ಅರ್ಲಿ ಮ್ಯಾರೇಜ್ 13 ಅಥವಾ 14 ಏಜ್ಗೆ ಮದುವೆ ಮಾಡಿ, ಯಾಕಂದರೆ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ಬೆಲ್ಟ್ ಮಕ್ಕಳು ಬಿಟ್ಟು ಒಳಗಡೆ ಫ್ಯಾಕ್ಟ್ರಿ ಕೆಲಸ ಹೋದರೆ ಪೇರೆಂಟ್ಸ್ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್. 13 ಅಥವಾ 14 ವರ್ಷಕ್ಕೆ ಮದುವೆ ಆದರೆ 15 ವರ್ಷಕ್ಕೆ ಆ ಮಗು ಇನ್ನೊಂದು ಮಗುವಿಗೆ ತಾಯಿ, 18 ವಯಸ್ಸಿಗೆ 3 ಮಕ್ಕಳು. ಸೊ ಅಂಥ ಟೈಮ್ನಲ್ಲಿ ನೀವೇನು ಮಾಡ್ತೀವಿ ನೋಡಿ, ಏನು ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡಿದ್ದೇವೆ, ಸ್ವಲ್ಪ BPO ಸ್ಟಾರ್ಟ್ ಕಂಪ್ಯೂಟರ್ ಕೀಬೋರ್ಡ್ ಅಂತ ಗೊತ್ತಾ, ಕಂಪ್ಯೂಟರ್ ಕೀಬೋರ್ಡ್ ಕಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ಸುಮ್ಮನೆ ಕಲಿಸ್ಬೇಕು, 15 ದಿವಸ ಕಲಿತ ತಕ್ಷಣ ಅವ್ರಿಗೆ ಸ್ಮಾಲ್ ಜಾಬ್ ಕೊಟ್ಟು ಈಗ 1600 ಗರ್ಲ್ಸ್ ಟ್ರೈನ್ ಮಾಡಿದ್ದೀವಿ. ಆ್ಯಂಡ್ ಈಚ್ ಗರ್ಲ್ ಇಸ್ ಅರ್ಲಿ ಮಿನಿಮಮ್ 10,000. ಇದನ್ನು ಬೇಬಿ ರಿಸೆಂಟ್ಲಿ ಒಂದು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದೆ ನನಗೆ. 16 ಇಂಪ್ಯಾಕ್ಟ್ಸ್ 16. ಫಸ್ಟ್ ಇಂಪ್ಯಾಕ್ಟ್ ದೇ ಆರ್ ಎಕನಾಮಿಕಲಿ ಕಾಂಟ್ರಿಬ್ಯೂಟೆಡ್ ಟು ದ ಫ್ಯಾಮಿಲಿ. ಒಂದು ವಿಲೇಜ್ನಲ್ಲಿ ಒಬ್ಬ ಹೆಣ್ಮಗಳು ಅದು 10th ಸ್ಟ್ಯಾಂಡರ್ಡ್ ಕಲ್ತವಳು 10,000 ರೂಪಾಯಿ ಗಳಿಸ್ತಾರೆ. ಇಟ್ಸ್ ಅ ಗ್ರೇಟ್ ಆ್ಯಂಡ್ ಸಿ ಇಸ್ ಕಾಂಟ್ರಿಬ್ಯೂಟೆಡ್. ದ ಸೆಕೆಂಡ್ ಒನ್, they were all using clothes during menstrual hygiene. Now they are all using branded sanitary packets. Number 3, Yanta English bottle they will identify and type it immediately. Handwritten English. Typing is more than 50 words per minute. And most important, ಆ ಹುಡುಗಿಯರಿಗೆ ಒಂದು ಸಮಾಜದಲ್ಲಿ ಒಳ್ಳೆಯ ರೆಸ್ಪೆಕ್ಟ್. ನಮ್ಮ ಕಡೆ ಚುಡಾಯಿಸೋದು ಅಂತ ಗೊತ್ತಾ, ಆ ಥರ ಯಾರು ಚುಡಾಯಿಸ್ತಾರೆ. ಯಾಕಂದರೆ ದೀಸ್ ಗರ್ಲ್ಸ್ ಆರ್ ಕಾಲ್ಡ್ IT ಗರ್ಲ್ಸ್, ಕಂಪ್ಯೂಟರ್ ಕೆಲಸ ಮಾಡಿ. ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನನ್ನ ಅಡ್ರೆಸ್ ಕೊಟ್ಟಿರ್ತಾರೆ ಅವರು, ಎವ್ರಿಬಡಿ ಹ್ಯಾಸ್ ಸ್ಮಾರ್ಟ್ ಫೋನ್. ದೇ ಬೈ ವಾಟ್ ದೇ ವಾಟ್. ಪ್ರತಿ ತಿಂಗಳ ಮಿನಿಮಮ್ 60,000 ರೂಪಾಯಿ ಬಿಲ್ ಅಮೆಜಾನ್. ಆ್ಯಂಡ್ ದ ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಮದುವೆ ವಯಸ್ಸು ಅವರೇ ಡಿಸೈಡ್ ಮಾಡಿ. ಪೇರೆಂಟ್ಸ್ ಇನ್ನೂ ಕೆಲಸ ಮಾಡ್ತಾರೆ, ಎಷ್ಟು ಬೇಕಾಗ್ತದೆ ಯಾವಾಗ ಮಾಡ್ಕೊತಾರೆ ಮಾಡ್ತಾರೆ. ಸೊ ನಮಗೇನು ಬೇಕಾಗಿತ್ತು, ಐ ವಾಂಟ್ ದ ರೈಟ್ ಏಜ್ ಫಾರ್ ದ ಮ್ಯಾರೇಜ್. ಬಟ್ ನಮ್ಮ ಇಂಟರ್ವೆನ್ಷನ್ ಆ ಸ್ಟಾರ್ಟೆಡ್ BPO ಟು ರೀಚ್ ದ್ಯಾಟ್. ಅದಕ್ಕೆ ಯಾಕೆ ಹೇಳ್ತೀನಿ ಅಂತಂದರೆ
we cannot directly solve the issue. There will be lot of issues. ನಾವು ವಿಲೇಜ್ನಾಗ ನಿಮ್ಮ ಮಕ್ಕಳು ಇಷ್ಟು ಬೇಗ ಮದುವೆ ಮಾಡ್ಕೊಂಡು ಯಾರಾದ್ರು ಕೇಳ್ತಾರೆ, ನನ್ನ ಮಗ ನಾನು ಯಾರು ಮಾಡ್ತೀನಿ ಏನಾರು ಹೇಳೋಕ್ಕೆ. ಅದಕ್ಕೆ ಒಂದು ಸಮಸ್ಯೆ ಮಾಡಿದ್ರೆ ವಿ ಗಾಟ್ ಗ್ಲೋಬಲ್ ಸೋರ್ಸ್ ಈಕ್ವಲ್ ಚಾಯ್ಸ್ ಅಲ್ಲ ಅಮೇರಿಕಾದ ಮುಗಿತಾರೆ. ಈಗ ಟೆನ್ಸ್ನಾಗ ಎಂಟು ಡಿಗ್ರಿ ಅದು more than 2,000 girls are working and they are all making profit. I am not spending money. ಬಿಸ್ನೆಸ್ ಬರುತ್ತೆ ಹೋಗುತ್ತೆ, ನನಗೆ ಪ್ರತಿ ವರ್ಷ 540 ಲಕ್ಷ ಪ್ರಾಫಿಟ್ ಕೊಡ್ತಾರೆ. 10th ಸ್ಟ್ಯಾಂಡರ್ಡ್ ಪಾಸ್ಗೆ. ದ ಲಾಸ್ಟ್ ಪಿಕ್ಚರ್ ಈ ಕಡೆ ಹೆಣ್ಮಕ್ಳು ಮನೆಗೆ ಕೂತಿರ್ತಾರೆ ಹಳ್ಳಿಯಲ್ಲಿ, ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಕಲ್ತಿರ್ತಾರೆ. ಅವರಿಗೆ ನಾನು ಏನು ಮಾಡ್ತೀನಿ, ಹೊಲಿಗೆಯಿಂದ ಟ್ರೈನಿಂಗ್ ಕೊಡ್ತೀನಿ. ಹೊಲಿಗೆ ಅಷ್ಟೇ 15 ವರ್ಷದಲ್ಲಿ ಹೆಣ್ಮಕ್ಳು ಎಲ್ಲರಿಗೂ ಯೂಶಲಿ ಟ್ರೈನಿಂಗ್ ಬರುತ್ತೆ. ಹೊಲಿಗೆ ಕಾಮನ್. ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಇಂಡಸ್ಟ್ರಿ ಮಾಡ್ತೀವಿ. ಈ ಜೀನ್ಸ್ ಬರ್ತಾರೆ, ಜೀನ್ಸ್ ಪ್ಯಾಂಟು ಜಾಕೆಟ್ಸ್ಗಳು, ಅದನ್ನು ಮಾಡೋದು. ಈ ಹೆಣ್ಮಕ್ಳು ಪ್ರತಿ ವರ್ಷ 4 ಕೋಟಿ ರೂಪಾಯಿ ಆಗುತ್ತೆ. 4 crores. ನಮಗೆಲ್ಲ ಸಂಬಳ ಪ್ರಾಫಿಟ್ಟು ಬೋನಸ್ ಎಲ್ಲ ತೆಗೆದು 50 ಲಕ್ಷ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟ್ ವರ್ಷ ಯಾರು ಕಲ್ತಿಲ್ಲ, ಕಲಿಯದೇ ಇರೋಂಥ ಹೆಣ್ಮಕ್ಳು. ಎಕನಾಮಿಕ್ ಪ್ರಾಸ್ಪರಿಟಿ. ಅದೇ ರೀತಿ ರೈತರಿಗೆ ಏನು ಸಮಸ್ಯೆ ಇದೆ? ನಮ್ಮ ಜನರಲ್ಲಿ ರೈತರ ಜೊತೆ ಮಾತಾಡುವಾಗ ಏನು ಸಿಕ್ಕಿದ್ರು ಹತ್ರ ಬರುತ್ತೆ ರೈತರು. ಮಳೆಯನ್ನ ಬೆಳೆ, ಕರೆಕ್ಟ್? ಏನು ಮಳೆಯನ್ನ ಬೆಳೆಯನ್ನ ಬೆಳೆಗೆ ತಕ್ಕಂಥ ಬೆಲೆ. ಇಲ್ಲಿ ಕೂಡ ನಾವು ಎಕ್ಸ್ಪೆರಿಮೆಂಟ್ ಮಾಡಿ 120 ರೈತರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ. ಟುಡೇ ನನ್ನ ಹತ್ರ 8,000 ಫಾರ್ಮರ್ಸ್, 8,000 ಬೆಳೆ ಮಳೆಯನ್ನು ಡಿಸಿಟಿಂಗ್ ಲೈಕ್ ಮಾಡಿ 1 ವರ್ಷಕ್ಕೆ ಮಿನಿಮಮ್ 3 ಕ್ರಾಪ್ ತಗೋಬೇಕು. ಅಷ್ಟು ನೀರನ್ನು ನಾವು ಗ್ರೌಂಡ್ ಮಾಡಿ ಕನ್ಸರ್ವ್ ಮಾಡ್ತೀವಿ. ಎರಡನೇದು ಬೆಳೆಗಳಲ್ಲಿ ಮಿನಿಮಮ್ 25 to 30% ಹೈಕ್ ಇನ್ಕ್ರೀಸ್. ಇವಾಗ ಫಾರ್ಮರ್ಸ್ ಎಲ್ಲ ಸೇರಿ ಒಂದು ಕಂಪ್ನಿ ಮಾಡ್ತಾರೆ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪ್ನಿ. ಆ ಕಂಪ್ನಿಯನ್ನು ನಾವು ಬೇರೆ ಲೀಡ್ ಮಾಡಿ ಪ್ರಾಡಕ್ಟ್ಸ್ ಎಲ್ಲ 8,000 ಸ್ಟಾರ್ಟೆಡ್ 20 ಕಾಸ್ಟ್. This is most important again for you who are doing FSW. FSW ಅಂದರೆ female sex workers. ಇಲ್ಲಿ ಏನಾಗಿದೆ 18 40 years ತನಕ women they are engaged in sex trade. Can we go and tell them don't do this? ಹೇಳ್ಬೋದು ಈ ವೃತ್ತಿಯಲ್ಲಿ ನೀವು ಮಾಡಬಾರ್ದು ಅಂತ ಕೇಳ್ತಾರ ಅವರು. When I discussed with these people, I wanted to bring them to normal life. 1,500 women came to me. Sir, ಬೇರೆ ಉದ್ಯೋಗ ನಾರ್ಮಲ್ ಲೈಫ್ ಜೀವನ ಮಾಡೋದು. ಬಟ್ ಅವ್ರಿಗೆ ಏನಾಗಿದೆ, ದೇ ಆರ್ ಆಲ್ರೆಡಿ ಅರ್ನಿಂಗ್ ಮಿನಿಮಮ್ 20,000 rupees per month by doing this business. Who will do 20,000? ಅವ್ರಿಗೆ ಕೊಡೋಕ್ಕಾಗಲ್ಲ. ನಾನು ಅದರಲ್ಲಿ ಏನು ಮಾಡ್ತೀನಿ, 18 to 25 ಏಜ್ the girls ಐಡೆಂಟಿಫೈ ಮಾಡಿ we have identified some enterprises. ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆ ಟ್ರೈನಿಂಗಲ್ಲಿ ಮಿನಿಮಮ್ 10,000 ಸಪೋರ್ಟ್ ಮಾಡಿದಂಥ ಗ್ಯಾರಂಟಿ. ಅನದರ್ 10,000 ಗೌರ್ಮೆಂಟಿಂದ ನಾವು ಕೇಳ್ತಾರೆ. ಆ 20,000 ರೂಪಾಯಿ ಕೊಟ್ಟ ಸಿರಿಗಿರಿ ಜಾಬ್ ಅದು ಸಿರಿಗಿರಿ ಏನಾಗ್ತಿದೆ ಅಂದರೆ ಅವ್ರ ಮಕ್ಕಳ ಭವಿಷ್ಯ ಚಿಲ್ಡ್ರನ್ಸ್ ಲೈಫ್. ಯಾಕಂದ್ರೆ ಅಮ್ಮ ಮಾಡ್ತದೆ, ಅಕ್ಕ ಮಾಡ್ತದೆ, ಈ ಚಿಕ್ಕ ಮಕ್ಕಳು ಅದು ಆಗಬಾರ್ದು ಅಂತಂದ್ರೆ ಯಾರು ತಿಳ್ತೀವಿ. FSW program ಅಂತ ಪರ್ಟಿಕ್ಯುಲರ್ ಸಖಿ ಅಂತ ಇದೆ, ಸಖಿ. We are there to help them. I don't know how we will succeed, but it is going back. ಕ್ಲೀನ್ ವೇಸ್ಟ್ ಮಾಡಬೇಕು. ಇಲ್ಲಿ ನಾವೇನು ಮಾಡ್ತೀವಿ, ಮೊನ್ನೆ ಕಸ ಹಾಕಬೇಡಿ 70 ವರ್ಷದಿಂದ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಬೇಕು, ಇಲ್ಲಿ ಯಾರು ಕಸ ಹಾಕಬಾರದು, ಬಟ್ ಅಲ್ಲೇ ಕಸ ನೋಡಿದ್ರ, ಇಲ್ಲಿ ಉಳ್ಕೊಳ್ಬಾರದು, ಅಲ್ಲೇ ಹೋಗ್ಬೇಕು. ಅಲ್ಲ ಅದು ಅಪೋಸಿಟ್ ನಾವು ಚೆನ್ನಾಗಿ ಮಹಿಳೆಯರಿಗಾಗಿ ಸೀಮಿತ ಅಲ್ಲೇ ತೋರಿಸ್ಕೊಳ್ತಾರೆ. ಸೊ ಅದನ್ನು ಅಟಿಟ್ಯೂಡು ಬಿಹೇವಿಯರ್ ಅದನ್ನು ಚೇಂಜ್ ಮಾಡ್ಬೇಕಂದ್ರೆ ನಾವೇನು ಮಾಡಿದ್ವಿ, ನೀವು ಕಸ ಹಾಕೋದು ಬೇಡ, ನಾವು ತೆಗೆದು ಮನೆಗೆ ಒಂದು ಬ್ಯಾಗ್ ಕೊಟ್ಬಿಟ್ಟಿವಿ, ದೊಡ್ಡ ಬ್ಯಾಗ್. ಅದನ್ನು ಕಸ ತುಂಬಿಡಿ, ನಾವು ತಗೋಬೇಕು. ಒಣ ಕಸ, ಹಸಿ ಕಸ. ಒಣ ಕಸ ಹಾಕಿದ್ರೆ 1 kg 3 ರೂಪಾಯಿ ನಾವು ಕೊಡ್ತೀವಿ. ಎರಡೂ ತಗೊಂಡು ಹೋಗ್ತೀವಿ, ನಾಳೆ ಬಿಟ್ಟು. ಸೊ ಹೀಗಾಗಿ ಎಲ್ಲ ಕಸ ಯಾರು ಇರ್ತದೆ ಅಲ್ಲೇ ಆಗ್ತದೆ. ಸೊ ಪ್ರತಿ ದಿವಸ 2 ಟನ್ ಕಸ ತಗೋತೀವಿ. ಆ 2 ಟನ್ ಕಸ ಕಲೆಕ್ಟ್ ಮಾಡಲಿಕ್ಕೆ 100 ಜನರಿಗೆ ಉದ್ಯೋಗ, 100
ಮನೆ ಮೇಲೆ ಹೋಗಿ ಕುತ್ಕೊಂಡು ಪ್ಲಾಸ್ಟಿಕ್ ಬೇರೆ ಎಲ್ಲ ಬೇರೆ ಬೇರೆ ನಾವು ಮಾಡ್ತೀವಿ. ಅದರಿಂದ ದುಡ್ಡು ಬರ್ತದೆ. ವೆರಿ ರಿಚ್ ಆಲ್ಸೋ. ವಿ ಆರ್ ಮೇಕಿಂಗ್ ಮನಿ ಔಟ್ ಆಫ್ ಕಸ. ಇದನ್ನು ನಾವು ಜನರಿಗೆ ಕಲಿಸ್ತಾ ಇದ್ದೀವಿ ಗ್ರಾಮ ಪಂಚಾಯತ್. ಈ ಥರ ಮನೆ ಮನೆಗೆ ಬ್ಯಾಗ್ ಹಾಕ್ತಾರೆ, ಒಂದು 5 ರೂಪಾಯಿ ಕೊಡಿಯೋದು. ಎವ್ರಿಡೇ 5 ರೂಪೀಸ್ ಕೊಟ್ಟರೆ 150 ರೂಪಾಯಿ ಆಗ್ತದೆ. ಯಾರು ಬೇಡ ಸರ್? ನೀವೆಲ್ಲ ಚಿಕ್ಕವರನ್ನೇ ಮನೆಯಲ್ಲಿ ತುಂಬ ಒಗಿತೀರ, ಯಾಕಂದರೆ ಸಮಥಿಂಗ್ ವಾಸ್ ವ್ಯಾಲ್ಯೂ. ಅದಕ್ಕೆ ಆ ಒಂದು ಕಸಕ್ಕೆ ನಾವು ವ್ಯಾಲ್ಯೂ ಕೊಟ್ಟು ಎವ್ರಿಡೇ 2.5 ಟನ್ ಕಸ ಕಲೆಕ್ಟ್ ಮಾಡಿ 2.5 ಬಿಸ್ನೆಸ್ 2.5 3 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತೀವಿ. ಕಸದ water conservation, everybody talks water. I am very happy. Yesterday somebody said Bijapur is no problem with water. So everywhere water is a big issue. So we identify water resources and we do the conservation work, ensure that groundwater is conserved. We have conserved 66,000 cubic meter of water. That will help minimum 15,000 to 20,000 farmers for next 3 years. When you come to our side, you can see that development. ಆಮೇಲೆ ಎನ್ವೈರನ್ಮೆಂಟ್ ಇನ್ಕ್ರೀಸ್ ದ ಗ್ರೀನ್ ಕವರ್. ಸೊ ಪ್ರತಿಯೊಂದು ಸ್ಕೂಲ್ ಏರಿಯಾ, ಹಾಸ್ಪಿಟಲ್ ಏರಿಯಾ ಎಲ್ಲಿ ನಮ್ಗೆ ಓಪನ್ ಜಾಗ ಸಿಗ್ತಾರೆ ಗಿಡ. ನಾವು ಯಾವ ನೋಡಿದ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ನಮಗೆ ಎಲ್ಲಿ ಜಾಗ ಕೊಡಿ ನಾವು ಗಿಡ ಹಚ್ಚೋದು. ಈ ಥರ ಮಾಡಿ ನಾವು 18 ಲಕ್ಷ ಗಿಡ ಹಚ್ಚಿದ್ವಿ. ಲಾಸ್ಟ್ ಪಿಕ್ಚರ್ ತೋರಿಸ್ತೀವಿ. ಗಿಡ ಹಚ್ಚಿ 18 ಲಕ್ಷ ಗಿಡಗಳು. ವೇಸ್ಟ್ ಮಾಡೋದು ವಾಶ್ ಮಾಡೋ ವಾಟರ್ ಆ್ಯಂಡ್ ಸ್ಯಾನಿಟೇಷನ್ ಪ್ರೋಗ್ರಾಮ್ ಆ್ಯಂಡ್ ಇಕೋಸಿಸ್ಟಮ್ ಆಫ್ ಕನ್ಸರ್ವೇಷನ್. ಇವು 4 ಸೇರಿ ನಾವು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ. ದಿಸ್ ಇಸ್ ವೆರಿ ರಿಸೆಂಟ್ಲಿ ವಿ ಸ್ಟಾರ್ಟೆಡ್ 10 ದಶಕ ಅಂತ ಪ್ರೋಗ್ರಾಮ್. 10 ದಶಕ ಅಂದರೆ ನಮಗೆ ವಿಶೇಷವಾಗಿ ಸಾವಿರಾರು ಗೌರ್ಮೆಂಟ್ ಸ್ಕೀಮ್ ಇರ್ತದೆ ಮೇಡಮ್. ಗೌರ್ಮೆಂಟ್ ಸ್ಕೀಮ್ಸ್ ಸೋ ಮೆನಿ ಸ್ಕೀಮ್ಸ್ ಇದಾವೆ, ಬಟ್ ಜನರಿಗೆ ಗೊತ್ತಿಲ್ಲ ಯಾವ ಸ್ಕೀಮು. ನಾವೇನು ಮಾಡ್ತೀವಿ, ಪ್ರತಿಯೊಂದು ಮನೆಗೆ ಹೋಗಿ ಆ ವ್ಯಕ್ತಿ ಹೆಸರು ಕೂಡ ನಮ್ಮ ಸಿಸ್ಟಮ್ನಲ್ಲಿ ಡೇಟಾ ಎಂಟ್ರಿ ಮಾಡಿ ಅವ್ರ ಹೆಸರು, ಮೊಬೈಲ್ ನಂಬರು, ಪ್ಯಾನ್ ಕಾರ್ಡ್ ಅದೆಲ್ಲ ಎಂಟ್ರಿ ಮಾಡಿ ಕಾಸ್ಟ್ ಬಂದರೆ ಒಂದು ಸಿಸ್ಟಮ್ ಡೆವಲಪ್ ಆಗುತ್ತೆ. ಇವಾಗ ಯಾವ ಸ್ಕೀಮಲ್ಲಿ ಆಗಿದೆ ಎಲ್ಲ ಸ್ಕೀಮಲ್ಲಿ ಅಲ್ಲೇ ಬರುತ್ತೆ ಸಿಸ್ಟಮ್. ಆ ಸ್ಕೀಮನ್ನು ನಾವು ಕಟ್ಟಿಸ್ತೀವಿ. ಕಳೆದ 22 ಕೋಟಿ ರೂಪಾಯಿ ಒಂದು ವರ್ಷದಲ್ಲೇ ಲಾಭ ಆಯಿತು ಗೌರ್ಮೆಂಟ್. 22 ಕೋಟಿ ರೂಪಾಯಿ ಪ್ರಾಫಿಟ್ ಗ್ರಾಮೀಣ ಜನತೆಗೂ ಖುಷಿ. ಇದು ಒಂದು ಸರ್ವಿಸ್. ಯಾಕಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಹೋಗಿ ಸ್ಕೀಮ್ ಪ್ರಾಫಿಟ್ ವೆರಿ ವೆರಿ ಡಿಫಿಕಲ್ಟ್. ಅದನ್ನು ನಾವು ಮಾಡ್ತೀವಿ. ಇದು 10 ದಶಕದ ಮಾರ್ಗದರ್ಶಕದ ಗೈಡಿಂಗ್ ಪೀಪಲ್. ನಮ್ಮಲ್ಲಿ ಒಂದು ದರೋಜಿ ಇಂಟರ್ಪ್ರಿಟೇಷನ್ ನೋಡಬೇಕು. 300 ಕರಡಿಗಳು ಕರಡಿ ಧಾಮ. ಆ ಕರಡಿ ಧಾಮವನ್ನು ಬ್ಯೂಟಿಫುಲ್ ಆಗಿ ನಾವು ಇಂಟರ್ಪ್ರಿಟೇಷನ್ ಮಾಡಿ ಟೂರಿಸ್ಟ್ ಬಂದಾಗ ಅದ್ರ ಬಗ್ಗೆ ಸ್ಮಾಲ್ ಮೂವಿ ಮಾಡಿ, ಎಸ್ಪೆಷಲಿ ಚಿಲ್ಡ್ರನ್ ವಿಶ್ವ ಪರಿಸರ ಕರಡಿ ಕೂಡ ತೋರಿಸ್ತೇವೆ. ಮಧ್ಯಾಹ್ನ 2 ಗಂಟೆಗೆ ಬರ್ತಿಲ್ಲ. ಮೋರ್ ದನ್ 300 ಕರಡಿಗಳು. ಕರಡಿ ಧಾಮವನ್ನು ನಾವು ಕನ್ಸರ್ವ್ ಮಾಡ್ತೇವೆ. ನೀವೆಲ್ಲ ಟಿ ವಿ ನೋಡಿರ್ಬೋದು. ಕೇದಾರನಾಥ ಟೆಂಪಲ್ 2 ವರ್ಷ ಮುಂಚೆ ಫ್ಲಡ್ ಆಗೆಲ್ಲ ನಾಶ ಆಗುತ್ತೆ. ಇಲ್ಲಿ 100 ರೂಪಾಯಿ ಖರ್ಚು ಮಾಡಿ 100 ಕೋಟಿ ಖರ್ಚು ಮಾಡಿ ಪೂರಾ ಕೇದಾರನಾಥ ಹೇಗಿತ್ತು ಮುಂಚೆ ಅದೇ ರೀತಿ ನಾವು ಮಾಡ್ತಾಯಿದ್ದೀವಿ. ಇವಾಗ ಈ ವರ್ಷ ಆನೆಗೊಂದಿ ತೋರಿ ಆನೆಗೊಂದಿ ರಾಮ ಹನುಮಾನ್ ಹುಟ್ಟಿದ ಸ್ಥಳ, ಅಲ್ಲಿಂದ ಅಯೋಧ್ಯಕ್ಕೆ ನಾವು ಡೈರೆಕ್ಟ್ ಟ್ರೈನ್ ಆಗ್ತಾಯಿದ್ದೀವಿ. ಆ ಒಂದು ಕನ್ಸರ್ವೇಷನ್ ಆಫ್ ಆರ್ಟ್ ದಿಸ್ ಇಸ್ ಒನ್ ಆಫ್ ದ ಈ ಥರ ನಾವು ಮಾಡ್ತಾಯಿದ್ದೀವಿ. ಈ ಎಲ್ಲ ಕೆಲಸ ಮಾಡಿ ನನಗೊಬ್ಬರಿಗೆ ಸಾಧ್ಯ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಐ ಆಮ್ ವರ್ಕಿಂಗ್ bringing these partners and getting things done. 300 ಕೋಟಿ ಖರ್ಚು ಮಾಡಬೇಕಂದ್ರೆ ಒಬ್ಬರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಈ ಎಲ್ಲ ಪಾರ್ಟ್ನರ್ಸ್ ತಗೊಂಡು ಆ ಒಂದು ಪ್ರಾಜೆಕ್ಟ್ ಮಾಡಿ 5 ವರ್ಷದ ಪ್ಲ್ಯಾನ್ ಮಾಡ್ತಾರೆ. ಈ ಎಲ್ಲ ಪಾರ್ಟ್ನರ್ಸ್ ಕೆಲಸ ಮಾಡ್ತಾರೆ. ಸೊ ಫೈನಲಿ ಇದು ನನ್ನ ಪ್ರೊಫೆಷನ್. ಐ ಕೋಟ್ ಇಟ್ ಮೇಕಿಂಗ್ ಸ್ಟೀಲ್ ಇಸ್ ಅವರ್ ಪ್ರೊಫೆಷನ್. And especially we from CSR, generating smile. Everybody has to smile. Other than job. Hey, this is what my area. 18 lakh tree at Hedidar. This is a green area. Very recently, Government of India sent 18 lakh ಗಿಡಗಳನ್ನು ಬೆಳೆಸಲಿಕ್ಕಾಗಲ್ಲ. ಸೊ ಏರಿಯಾ ನೀವು ಪಿಕ್ಚರ್ ಮಾಡಿ. We have got a development.
So this is what I am doing under CSR. I will be happy to answer your queries. I can spend more time on interaction. Thank you very much. ಪುಷ್ಪಗುಚ್ಛ ಹಾಗೂ ಸಸಿಯನ್ನು ನೀಡೋದ್ರ ಮುಖಾಂತರ ಅಧ್ಯಕ್ಷೀಯ ಸ್ಥಾನವನ್ನ ಈ ಕಾರ್ಯಕ್ರಮ ವಹಿಸ್ಕೋಬೇಕು ಅಂತ ಹೇಳಿ ಡಾಕ್ಟರ್ ಮೈತ್ರಿ ಸರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೈತ್ರಿ ಸರ್ ಅವರು ಕೊಡ್ಬೇಕಂತ ಕೇಳ್ಕೊಳ್ತೇನೆ. ದಿನಾಂಕ 25/3/2022ರಂದು ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದಿಂದ MSW ವಿದ್ಯಾರ್ಥಿನಿಯರಿಗೆ ಜಿಲ್ಲಾ ಮಟ್ಟದ ಕೌಶಲ್ಯ ಆಧಾರಿತ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ತದನಿಮಿತ್ತ ವಿದ್ಯಾರ್ಥಿನಿಯರಿಗೆ ಅದರಲ್ಲಿ ವಿಜೇತರಾಗಿರುವಂತವರಿಗೆ ಸರ್ಟಿಫಿಕೇಟ್ಗಳನ್ನು ಸಹ ಕೊಡುವಂತಹ ವಿಶೇಷ ಕಾರ್ಯವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಅದನ್ನು ನಡೆಸ್ಕೊಡೋದಕ್ಕೆ ಶಿವಲಿಂಗ್ ಮೈತ್ರಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ವಿಜಯಪುರ ಸಮಾಜ ಕಾರ್ಯ ಹಾಗೂ ವಿಶ್ವ ಸಮಾಜ ಕಾರ್ಯ ದಿನಾಚರಣೆ ಪ್ರಯುಕ್ತವಾಗಿ ದಿನಾಂಕ 25/3/2022ರಂದು ಜಿಲ್ಲಾ ಮಟ್ಟದ ಕೌಶಲ್ಯ ಆಧಾರಿತ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಗಳಲ್ಲಿ ವಿವಿಧ ಸಮಾಜ ಕಾರ್ಯ ವಿಭಾಗದ ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳು ಭಾಗವಹಿಸಿ ಈ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿನಿಯರಿಗೆ ಇಂದು ಬಹುಮಾನ ವಿತರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲಿಗೆ ಡಾಕ್ಟರ್ ವಿಶ್ವನಾಥ್ ಪಲ್ಲೆ, ರೆಸಿಡೆಂಟ್ ಹೆಡ್ CSR JSW ಫೌಂಡೇಶನ್ ಬಳ್ಳಾರಿ ಸರ್, ಇವರು ವಿದ್ಯಾರ್ಥಿನಿಯರಿಗೆ ಬಹುಮಾನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ರಸಪ್ರಶ್ನೆ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಅಕ್ಷತಾ ಬೋರ್ಲಿ ಪ್ರಥಮ ಸ್ಥಾನ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದಲ್ಲಿ. ರಸಪ್ರಶ್ನೆಯಲ್ಲಿ ಮತ್ತೊಬ್ಬ ವಿದ್ಯಾರ್ಥಿನಿ ಪ್ರಥಮ ಸ್ಥಾನ ಲಕ್ಷ್ಮೀ ಚಂದ್ರ. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವ ಸಮಾಜ ಕಾರ್ಯ ವಿದ್ಯಾರ್ಥಿನಿಯರಾದಂತಹ ಶೋಭಾ ಸಂತಾಪುರ್. द्वितीय स्थान प्रियंका धोत्रे. तृतीय स्थान ग्लोरिया जय गुरुदेव कॉलेज ऑफ सोशल वर्क विजयपुर. ಈಗ ಓರಿಯಂಟಲ್ ಸ್ಕಿಲ್ ನಲ್ಲಿ ಭಾಗವಹಿಸಿ ವಿಜೇತರಾದಂತಹ ವಿದ್ಯಾರ್ಥಿನಿಯ ಮೊದಲನೇ ಸ್ಥಾನ ಕೌಶಲ್ಯ ಚಲವಾದಿ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿದ್ಯಾರ್ಥಿ. ದ್ವಿತೀಯ ಸ್ಥಾನ ಸಂಗಮ BG RCU ಪೀಸ್ ಸೆಂಟರ್ ಜಮಖಂಡಿ. ಚಪ್ಪಾಳೆ ಹೊಡಿಬೇಕಾಗಿದೆ. ತೃತೀಯ ಸ್ಥಾನ ಧನಲಕ್ಷ್ಮಿ ಚಲವಾದಿ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಬಹುಮಾನ ವಿತರಣೆ ಮಾಡಿದ ಪಲ್ಲೆ ಸರ್ ಅವರಿಗೆ ಧನ್ಯವಾದ. ಈಗ ಪ್ರೊಫೆಸರ್ DM ಮದ್ರಿ ಸರ್, ಡೀನರು ಸಮಾಜ ವಿಜ್ಞಾನ ನಿಕಾಯ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಸರ್ ಅವರು ವಿದ್ಯಾರ್ಥಿನಿಯರಿಗೆ ಬಹುಮಾನ ನೀಡಬೇಕೆಂದು ಸರ್ ಇವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಪ್ರಥಮ ಸ್ಥಾನ ಧನಲಕ್ಷ್ಮಿ ಚಲವಾದಿ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಪ್ರಥಮ ಸ್ಥಾನ ತ್ರಿವೇಣಿ ಹೊಟೇಕ, ಇವೆಂಟ್ ಮ್ಯಾನೇಜ್ಮೆಂಟ್, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ.
ಪ್ರಥಮ ಸ್ಥಾನ ಸರ್ವೋದಯ ಸೋಡೆ ಇವೆಂಟ್ ಮ್ಯಾನೇಜ್ಮೆಂಟ್ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಕಾವೇರಿ ಪಾಟೀಲ್ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಇವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಥಮ ಸ್ಥಾನ. ಈಗ ದ್ವಿತೀಯ ಸ್ಥಾನ ಜೂಲಿ KM ಜೈ ಗುರುದೇವ್ ಕಾಲೇಜ್ ಆಫ್ ಸೋಷಿಯಲ್ ವರ್ಕ್ ವಿಜಯಪುರ. ದ್ವಿತೀಯ ಸ್ಥಾನ ಗ್ಲೋರಿಯಾ ಜೈ ಗುರುದೇವ್ ಕಾಲೇಜ್ ಆಫ್ ಸೋಷಿಯಲ್ ವರ್ಕ್ ದ್ವಿತೀಯ ಸ್ಥಾನ ಇವೆಂಟ್ ಮ್ಯಾನೇಜ್ಮೆಂಟ್. ಪಲ್ಲವಿ ವಾಡೆ ದ್ವಿತೀಯ ಸ್ಥಾನ ಇವೆಂಟ್ ಮ್ಯಾನೇಜ್ಮೆಂಟ್ ಜೈ ಗುರುದೇವ್ ಕಾಲೇಜ್ ಆಫ್ ಸೋಷಿಯಲ್ ವರ್ಕ್. ಈಗ ತೃತೀಯ ಸ್ಥಾನ ಇವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಪ್ರೀತಿ ಪತ್ತ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಈಗ ವಿಭಾಗ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಿ ವಿ ಸೋನಾಲ್ ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡುತ್ತಾರೆ. ಪ್ರೀತಿ ಪತ್ತ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಜ್ಯೋತಿ ಗುಡೋಳಿ ತೃತೀಯ ಸ್ಥಾನ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ವರ್ಧಮ್ಮ ಕಲ್ಲು ತೃತೀಯ ಸ್ಥಾನ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ರುಬೀನಾ ನದಾವ್ ತೃತೀಯ ಸ್ಥಾನ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಈಗ ಧನ್ಯವಾದಗಳು ಡಾಕ್ಟರ್ ಜಿ ವಿ ಸೋನಾಲ್ ಸರ್ ಅವರಿಗೆ. ಈಗ ಡಾಕ್ಟರ್ ವೀಣಾ ಯರ್ಗೋಳ್ ಮೇಡಮ್ ಅವರು ಬಹುಮಾನ ವಿತರಣೆಯನ್ನ ನೆರವೇರಿಸಿಕೊಡ್ಬೇಕೆಂದು ಮೇಡಮ್ ಅವರಿಗೆ ಕೇಳಿಕೊಳ್ತೇನೆ. ಜಾಗೃತ ಗೀತೆ ಅವೇರ್ನೆಸ್ ಸಾಂಗ್ನಲ್ಲಿ ದ್ವಿತೀಯ ಸ್ಥಾನ ಸಂಗಮ ಬಿಜಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಕಂಪನಿ ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ ಜೂಲಿ KM ಜೈ ಗುರುದೇವ್ ಕಾಲೇಜ್ ಆಫ್ ಸೋಷಿಯಲ್ ವರ್ಕ್ ವಿಜಯಪುರ. ಧನ್ಯವಾದಗಳು ವೀಣಾ ಯರ್ಗೋಳ್ ಮೇಡಮ್ ಅವರಿಗೆ. ಈಗ PPT ಮೇಕಿಂಗ್ ಮತ್ತು ಪ್ರೆಸೆಂಟೇಷನ್ ಅಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಕಲಾವತಿ ಕಮಳೆ ಮೇಡಮ್ ಅವರು ಬಹುಮಾನ ವಿತರಣೆಯನ್ನ ನೆರವೇರಿಸಿಕೊಡ್ಬೇಕೆಂದು ಮೇಡಮ್ ಅವರಿಗೆ ಕೇಳಿಕೊಳ್ತಾರೆ. ಮೊದಲನೇ ಸ್ಥಾನ ಪ್ರೀತಿ ಬಿಳಿಗೀಕರ್ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ದ್ವಿತೀಯ ಸ್ಥಾನ ಪದ್ಮಾವತಿ ನೇಸೂರ್ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಜಮಖಂಡಿ. ತೃತೀಯ ಸ್ಥಾನ ಕಾವೇರಿ ಪಾಟೀಲ್ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಈ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಲು ಅವಕಾಶ ನೀಡಿದ್ದಕ್ಕೆ ಧನ್ಯವಾದ. ಈಗ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನ ವಹಿಸಿರುವಂತಹ ಸಮಾಜ ವಿಜ್ಞಾನದ ಡೀನರಾಗಿರುವಂತಹ ಪ್ರೊಫೆಸರ್ DM ಮದ್ರಿ ಸರ್ ಅವರು ಒಂದೆರಡು ಹಿತನುಡಿಗಳನ್ನು ಆಡ್ಬೇಕಂತ ಕೇಳ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗ ಹಾಗೂ MSW ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ
ವಿಶ್ವ ಸಮಾಜ ಕಾರ್ಯ ದಿನಾಚರಣೆ ಅಂಗವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಡಾಕ್ಟರ್ ವಿಶ್ವನಾಥ್ ಪಲ್ಲೆ ಸರ್ ಅವರ ರೀಜನಲ್ ಹೆಡ್ CSR ಫೌಂಡೇಶನ್ ಬಳ್ಳಾರಿ ಹಾಗೂ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ GV ಸೋನಲ್ ಸರ್ ಅವರೇ, ಅಲೋಮ್ನಿ ಅಸೋಸಿಯೇಷನ್ ಪದಾಧಿಕಾರಿಗಳಿರ್ತಕ್ಕಂಥ ಮೇಡಮ್ ಆಲ್ಮೂರ್ ಅವರೇ ಹಾಗೂ ಮೇಡಮ್ ಕಲಾವತಿ ಕಾಂಬ್ಳೆ ಅವರೇ, ಸಂಶೋಧನಾ ವಿದ್ಯಾರ್ಥಿನಿಗೆ ಈ ತಾನೇ ಹಲವಾರು ಬಹುಮಾನಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು, ವಿಭಾಗಗಳು ಹಾಗೂ ಮಹಾವಿದ್ಯಾಲಯದಿಂದ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳು. ಮೊದಲನೇದಾಗಿ ಈ ಒಂದು ಅಕೇಜನ್, ಈ ವರ್ಲ್ಡ್ ಸೋಷಿಯಲ್ ವರ್ಕ್ ಡೇ ಅಂಗವಾಗಿ ಏನು ವಿಭಾಗದ ಮುಖ್ಯಸ್ಥರು ಮತ್ತು ಅವ್ರ ತಂಡದವರು ಏನು ಈ ಒಂದು ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಬೇರೆ ಬೇರೆ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿ ಹಾಗೂ ಸರ್ ಅವ್ರನ್ನ ಕರೆಸಿ ಈಗ ಹೇಗೆ ಒಂದು ಸಂಸ್ಥೆ ಈ ಸಮಾಜಮುಖಿಯಾಗಿ ಸಮಾಜದ ಅಭಿವೃದ್ಧಿಯಲ್ಲಿ ಪಾತ್ರ ವಹಿಸುತ್ತೆ ಅನ್ನೋದಕ್ಕೆ ಸುಮಾರು ನಾನು ನೋಡಿದ್ದೀನಿ. ಸರ್ ಅವರು ತಮ್ಮ ಒಂದು PPT ಪ್ರೆಸೆಂಟೇಷನ್ ಮೂಲಕ ಜಿಂದಾಲ್ ಫೌಂಡೇಶನ್ ಯಾವ ರೀತಿ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಕಮ್ಯುನಿಟಿ ಡೆವಲಪ್ಮೆಂಟ್ ಅಲ್ಲಿ ತಮ್ಮನ್ನು ತಾವು ಹೇಳಿದ್ರು. ಸರ್ ಫೀಲ್ಡ್ ಮೇಕಿಂಗ್ ಜೊತೆಯಲ್ಲಿ ಈಗ ಎಲ್ಲರನ್ನೂ ನಾವು ಮೈನಿಂಗ್ ಇದು ಮಾಡೋದು ಮತ್ತು ಎಲ್ಲರನ್ನೂ ಇನ್ವಾಲ್ವ್ಮೆಂಟ್ ಮಾಡ್ಬೋದು, ಹೇಗೆ ಅವರ ಒಂದು ಅಲ್ಟಿಮೇಟ್ ಪ್ಯಾಷನ್ ಅನ್ನೋದನ್ನು ತಾವೆಲ್ಲ ನೋಡಿದ್ದೀರಿ. ಈಗ ತಾವು ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು ಎಲ್ಲ ಕ್ಲಾಸ್ ರೂಮಲ್ಲಿ ಎಲ್ಲ ಕೇಳಿರ್ತೀರಿ ನೀವು. ಹಾಗಾಗಿ ಯುವರ್ ಸ್ಟಡೀಸ್ ಹೌ ಯು ಶುಡ್ ಇನ್ವಾಲ್ವ್ ಇನ್ ಫೀಲ್ಡ್ ಬೇಸ್ಡ್ ಆಕ್ಟಿವಿಟೀಸ್ ಮತ್ತು ಸೋಷಿಯಲ್ ವರ್ಕ್ ಆಕ್ಟಿವಿಟೀಸ್, ರೂರಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಆಕ್ಟಿವಿಟೀಸ್ ಎಲ್ಲ ಕಲ್ತಿರುತ್ತೆ. ಈಗ ನಾವು ಈ ಒಂದು ಸಂದರ್ಭದಲ್ಲಿ ಹೆಚ್ಚಿಗೆ ಹೇಳ್ತೇನೆ. ಸರ್ ಅವ್ರಿಗೆ ಏನು ಅಂತಂದರೆ, ಈಗ ಸರ್ ನಮ್ಮ ಕ್ಯಾಂಪಸಲ್ಲಿ ಭೇಟಿ ಮಾಡಿದ್ದಾರೆ. ಈಗ ಏಕೈಕ ಮಹಿಳಾ ವಿಶ್ವವಿದ್ಯಾನಿಲಯ, ಈಗ ವಿದ್ಯಾರ್ಥಿನಿಯರ ಒಂದು ಪ್ರಗತಿಗಾಗಿ ಇರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಸೌಲಭ್ಯಗಳ ಕೊರತೆ, ಈಗ ತಮ್ಮ ಹೇಳಿದ್ರು ಸರ್ ಅವರೆಲ್ಲ ಈಗ ಹೇಗೆ ನಾವು ಕೊರತೆಯನ್ನು ಹೇಗೆ ನೀಗಿಸ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಈಗ ತಾವು ಕೂಡ ಡಿಗ್ರಿ ಪಡೆದ ನಂತರ ಈ ಸಮಾಜದಲ್ಲಿರ್ತಕ್ಕಂಥ ನೋಡ್ರಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಒಂದು ಹಂತದಲ್ಲಿ ಸ್ಕೇರ್ಸಿಟೀಸ್ ಮತ್ತೆ ಲಿಮಿಟೇಷನ್ಸ್ ಇದ್ದೇ ಇರ್ತವೆ. ಆ ಒಂದು ಸಂಖ್ಯೆಗೆ ಒಂದು ಸ್ಟೂಡೆಂಟ್ ಕ್ವಶನ್ ಚೆನ್ನಾಗಿ ಕೇಳಿದ್ವಿ. ನಮ್ಮ ಕೋರ್ಸ್ ಮುಗಿದ್ಮೇಲೆ ನಮಗೂ ಕೂಡ ಈ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬೇಕು, ಹೇಗೆ ನಾವು ಚಾಲೆಂಜಸ್ ಅನ್ನು ಫೇಸ್ ಮಾಡಬೇಕಾಗ್ತದೆ. ಈಗೆಲ್ಲ ಬೈ ಲರ್ನಿಂಗ್ ಮತ್ತು ಬೈ ಇನ್ವಾಲ್ವಿಂಗ್ ಮತ್ತು ಹೇಗೆ ನಿಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ಹೇಗೆ ನೀವು ಸಮಸ್ಯೆಗಳನ್ನು ಫೇಸ್ ಮಾಡಬೇಕು ಮತ್ತು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಇನ್ ದ ಪ್ರೊಸೆಸ್ ಆಫ್ ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತ ಸರ್ ಚೆನ್ನಾಗಿ ಹೇಳಿದರು. ಸರ್ ತುಂಬ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವಿಭಾಗದ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಸರ್. ಮಕ್ಕಳಿಗೆಲ್ಲ ಇನ್ಸ್ಪಿರೇಷನ್ ಹೇಗೆ ಇನ್ಸ್ಟಿಟ್ಯೂಷನ್ ಯಾವ ರೀತಿ ತಮ್ಮನ್ನು ತಾವು ತೊಡಗಿಸ್ಬೇಕು ಅನ್ನೋದ್ರೆ, ಈಗ ಅವರು ಕೂಡ ಅವ್ರ ಇಂಡಿವಿಜುವಲ್ ಅವರವರ ಒಂದು ವೈಯಕ್ತಿಕ ನೆಲೆಯಲ್ಲಿ ಅವರು ಕೂಡ ಒಂದು ತಮ್ಮನ್ನು ತಾವು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾರೆ ಅಂತ ಹೇಳ್ತಾ, ಈಗ ಸರ್ ಅವ್ರಿಗೆ ಅದೇ ಈಗ ನಮ್ಮಲ್ಲಿ ಹೊಸ ವಿಶ್ವವಿದ್ಯಾನಿಲಯ ಬಹಳ ಹಳೆಯ ವಿಶ್ವವಿದ್ಯಾಲಯ ಇಲ್ಲ ಸರ್, ತಾವು ನೋಡಿದ್ದೀರಲ್ಲ. ಈಗ ಬೇರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಕೊರತೆ ಇದೆ. ಈಗ ತಮ್ಮ ಒಂದು ವುಮೆನ್ ಟಾರ್ಗೆಟೆಡ್ ಇರೋದ್ರಿಂದ, ವುಮೆನ್ ಸೆಂಟ್ರಿಕ್ ಫೆಸಿಲಿಟಿ ಇರೋದ್ರಿಂದ ತಮ್ಮ ಒಂದು ಫೌಂಡೇಶನ್ ಇಂದ ನಮ್ಮ ಸೋಷಿಯಲ್ ಸೈನ್ಸ್ ಬಿಲ್ಡಿಂಗ್, ಈಗ ನಮ್ಮ ಮಕ್ಕಳೆಲ್ಲ ಸೋಷಿಯಲ್ ವರ್ಕ್ ಇದೆ, ಸೋಷಿಯಾಲಜಿ, ಎಕನಾಮಿಕ್ಸ್, ನಾವು ಈ ಬಿಲ್ಡಿಂಗ್ ಅಲ್ಲಿ ಎಲ್ಲ ಸೋಷಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟ್ಸ್ ಇದಾವೆ ಸರ್. ಈಗ ಇದು ಒಂದು ಸೆಪರೇಟ್ ಒಂದು ಬಿಲ್ಡಿಂಗ್ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅಂತೇಳಿ ನಾವು ಎಲ್ಲ ವಿಚಾರ ಮಾಡ್ತಾ ಇದ್ದೀವಿ. ನಾವು ಯೂನಿವರ್ಸಿಟಿ ಪ್ರಪೋಸಲ್ ಕೊಟ್ಟಿದ್ದೀವಿ ಎಲ್ಲ ಜೆಮ್ಸು ಮತ್ತು HODs. ಅವರು ಈ ಅನುದಾನ ತಮಗೆಲ್ಲ ಗೊತ್ತಿರೋ ಸರ್ಕಾರಿ ಸಂಸ್ಥೆಗಳಲ್ಲಿ ಅನುದಾನ ಕೊರತೆಯಿಂದಾಗ ಅದನ್ನು ಪೋಸ್ಟ್ಪೋನ್ ಮಾಡ್ಕೊತಾ ಇದ್ದಾರೆ. ಈಗ ತಮ್ಮ ಒಂದು ಸಂಸ್ಥೆಯಿಂದ ಈ ಒಂದು ವಿಭಾಗಗಳ ವಿದ್ಯಾರ್ಥಿನಿಯರ ಒಂದು ಎಜುಕೇಶನ್ ಡೆವಲಪ್ಮೆಂಟ್ಗೆ ಸಾಧ್ಯ ಆಗಲಿ ನಾವು ನಮಗೆ ಅನುದಾನ ಮಾಡಿ ನಿಮ್ಮ ಒಂದು ಇದ್ರ ಮೂಲಕ ಕೊಲಾಬ್ರೇಷನ್ ಮಾಡಿದರೆ ತುಂಬ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ನಮ್ಮ ಒಂದು ಮನವಿಯನ್ನು ಸಲ್ಲಿಸುತ್ತಾ ಅದೊಂದು ಅವಕಾಶ ನೀಡಲಿಕ್ಕೆ ವಿಭಾಗ ಮುಖ್ಯಸ್ಥರಾಗಿರ್ತಕ್ಕಂಥ ಸೋನಲ್ ಸರ್ ಗಮನಿಸಿ ತಮ್ಮೆಲ್ಲರಿಗೂ ಗಮನಿಸಿ ದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಸಮಾಜ ಕಾರ್ಯ ವಿಭಾಗ ಹಾಗೂ ಸಮಾಜ ಕಾರ್ಯ ಹಿರಿಯ ವಿದ್ಯಾರ್ಥಿನಿಯರ ಸಂಘದ ವತಿಯಿಂದ ವಿಶ್ವ ಸಮಾಜ ಕಾರ್ಯ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರೊಫೆಸರ್ DM ಮದರಿ ಡೀನರು, ಸಮಾಜ ನಿಕಾಯ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ಡಾಕ್ಟರ್ ವಿಶ್ವನಾಥ್ ಪಟೇಲ್, ಪ್ರಾದೇಶಿಕ ಮುಖ್ಯಸ್ಥರು CSR ದಕ್ಷಿಣ ಭಾರತ JSW ಫೌಂಡೇಶನ್ ಬಳ್ಳಾರಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಡಾಕ್ಟರ್ GV ಸೋನಾಲ್
ಮುಖ್ಯಸ್ಥರು ಸಮಾಜ ಕಾರ್ಯ ವಿಭಾಗ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅತಿಥಿ ಗಣ್ಯಮಾನ್ಯರನ್ನ ಪರಿಚಯಿಸಿ ಸ್ವಾಗತವನ್ನು ಕೋರಿದಂತಹ ಡಾಕ್ಟರ್ ವೀಣಾ ಅಲ್ಗೂರ್, ಅಧ್ಯಕ್ಷರು ಸಮಾಜ ಕಾರ್ಯ ಹಳೆಯ ವಿದ್ಯಾರ್ಥಿಯರ ಸಂಘ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಶಿವಲಿಂಗ ಮೈತ್ರಿ ಅತಿಥಿ ಉಪನ್ಯಾಸಕರು ಸಮಾಜ ಕಾರ್ಯ ವಿಭಾಗ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಹಣಕಾಸಿನ ನೆರವನ್ನು ನೀಡಿದಂತಹ ಹಳೆಯ ವಿದ್ಯಾರ್ಥಿಯರ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಹಳೆಯ ವಿದ್ಯಾರ್ಥಿನಿಯರಿಗೂ ಮತ್ತು ಡಾಕ್ಟರ್ ರಮೇಶ್ ಎಂ ಸೋಮನಾಥ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ವಿಭಾಗದ ಅತಿಥಿ ಉಪನ್ಯಾಸಕರಾದಂತಹ ಶ್ರೀ ಯೋಗಾನಂದ್ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆಯೇ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡಿರುವ ಎಲ್ಲ ವಿಜೇತರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದಂತಹ ಹಳೆಯ ವಿದ್ಯಾರ್ಥಿಯರಿಗೂ ಪ್ರಥಮ ಸೆಮಿಸ್ಟರ್ ಮತ್ತು 3ನೇ ಸೆಮಿಸ್ಟರ್ ವಿದ್ಯಾರ್ಥಿಯರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಛಾಯಾಗ್ರಾಹಕರಾದ ಸುಧಾಕರ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಅವರಿವರೆನ್ನದೇ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ವಂದನೆಗಳು.